ಬ್ರದರ್ಸ್ ಸಿಸ್ಟರ್ಸ್, ನಾವು ಕೂಟವನ್ನು ಪ್ರಾರಂಭಿಸಿಕೊಳ್ಳೋಣ. ದಯವಿಟ್ಟು ಎಲ್ಲ ನಮ್ಮ ಮೊಬೈಲ್ ಫೋನ್ಗಳೆಲ್ಲ ಸೈಲೆಂಟ್ ಮೋಡ್ನಲ್ಲಿ ಇಲ್ಲದೆ ಹೋದರೆ ಸ್ವಿಚ್ ಆಫ್ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದಾನೆ. Let us please put off all our mobile phones in silent mode, either in switch off. ನಾವು ಸಮಯದಲ್ಲಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆಯಲ್ಲಿರೋ ನಮ್ಮ ತಂದೆ, ನಿಮಗೆ ಸ್ತೋತ್ರ ಕರ್ತನೆ. ಸ್ವಾಮಿ, ನಮಗೆ ಮತ್ತೊಂದು ದಿನವನ್ನು ದಾನವಾಗಿ ಕೊಟ್ಟಿದ್ದೀವಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಈ ವರ್ಷದ ಅಂತ್ಯದಲ್ಲಿ ಸ್ವಾಮಿ ನಮ್ಮನ್ನು ನೀನು ಕಾಯ್ದು ಕಾಪಾಡಿ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ. ಹೌದು ಸ್ವಾಮಿ, ನಮ್ಮ ದಿನಗಳು ಕೊಂಚವಾಗಿವೆ ಎಂದು ನಾವು ಎಣಿಸ್ಕೊಳ್ಳುವಂತೆ ನಮಗೆ ಕಲಿಸುವಂತೆ ನಿಮ್ಮ ವಾಕ್ಯ ಇದೆ ಸ್ವಾಮಿ. ಹೌದು ಸ್ವಾಮಿ, ನಾವು ಪ್ರತಿದಿನ ನಾವು ಲೆಕ್ಕಿಸ್ಬೇಕು ಸ್ವಾಮಿ. ನೀನು ನಮ್ಮನ್ನು ಎಷ್ಟು ಆಶೀರ್ವದಿಸಿ, ಎಷ್ಟು ಕಾಯ್ತಾ ಇದ್ದಿ, ನಮ್ಮನ್ನು ಎಷ್ಟು ಕಾಪಾಡ್ತಾ ಇದ್ದಿ, ಎಷ್ಟು ಕ್ಷಮಿಸ್ತಾ ಇದ್ದಿ, ದೀರ್ಘ ಶಾಂತಿ ಉಳ್ಳವನಾಗಿದ್ದಿ ಸ್ವಾಮಿ. ನಮ್ಮ ತಪ್ಪು, ನಮ್ಮ ಪಾಪಗಳ ವಿಷಯದಲ್ಲಿ ಸ್ವಾಮಿ ನಮಗೆ ಕ್ಷಮೆ ಕೊಡ್ತಾ ಇದ್ದಿ ಸ್ವಾಮಿ. ನಮ್ಮನ್ನು ರಕ್ಷಿಸ್ತಾ ಇದ್ದಿ, ಪಾಪಗಳಿಂದ ಬಿಡಿಸಿ ಕಾಯ್ತಾ ಇದ್ದಿ. ಎಷ್ಟು ಒಳ್ಳೆ ತಂದೆಯನ್ನು ನಾವು ಹೊಂದಿದ್ದೇವೆ, ಎಂಥ ಭಾಗ್ಯವಂತರು ಸ್ವಾಮಿ. ನಾವು ಪ್ರತಿದಿನ ನಿನ್ನ ನೆನೆಸಿ ನಮ್ಮ ಜೀವನವನ್ನು ಸಾಧಿಸೋಕ್ಕೆ ಸಹಾಯಿಸು. ಹೌದು ಸ್ವಾಮಿ, ನಾವು ಕೃತಜ್ಞತೆ ಉಳ್ಳುವಂಥ ಆತ್ಮದಿಂದ ನಿನ್ನ ಸನ್ನಿಧಾನಕ್ಕೆ ಸೇರಿ ನಿಮ್ಮನ್ನು ಕೊಂಡಾಡಿ ಹೊಗಳಿ ನಿಮ್ಮಲ್ಲಿ ಹರ್ಷಿಸ್ಬೇಕು ಸ್ವಾಮಿ. ನಾವು ನಿಮಗೆ ಡಿಲೈಟ್ ತರುವಂಥ ಮಕ್ಕಳಾಗಿ ಜೀವಿಸೋಕ್ಕೆ ಸಹಾಯ ಮಾಡಿ ಸ್ವಾಮಿ. ನಿನ್ನ ಹೃದಯಕ್ಕೆ ಮೆಚ್ಚುಗೆಯನ್ನು ತರುವಂಥವರಾಗೋಕ್ಕೆ ಸಹಾಯಿಸು. ನಮ್ಮೆಲ್ಲರನ್ನು ಪರಿಶುದ್ಧಾತ್ಮನ ತುಂಬಿಸು. ನೀನು ಬಯಸುವಂಥ ವಿಧೇಯತೆ ನನ್ನಲ್ಲಿ, ನಮ್ಮೆಲ್ಲರಲ್ಲಿ ಉಂಟು ಮಾಡಿ ಸ್ವಾಮಿ. ಸ್ವಾಮಿ, ಕೂಟವನ್ನು ನಿಮ್ಮ ಕೈಗೊಪ್ಪಿಸಿ ನಿಮ್ಮ ಪ್ರಸನ್ನತೆಯನ್ನು ಪ್ರಾರಂಭದ ಅಂತ್ಯದವರೆಗೆ ಸ್ವಾಮಿ ನಮ್ಮ ಮೇಲೆ ನೀವು ಸುರಿಸ್ಬೇಕಂತ ನಾವೆಲ್ಲರೂ ನಿನ್ನಲ್ಲಿ ಸಂತೋಷಗೊಳ್ಳೋಕ್ಕೆ ಸಹಾಯ ಮಾಡು. ಅವಶ್ಯಕತೆ ವಾಕ್ಯವನ್ನು ದಯಪಾಲಿಸು. ಎಲ್ಲರನ್ನು ಆಶೀರ್ವದಿಸು, ಬ್ಲಸ್ ಮಾಡು, ಮುಟ್ಟು ಸ್ವಾಮಿ. ಸ್ವಾಮಿ, ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯೋದನ್ನು ನಮ್ಗೆ ಕಲಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದೆವು ತಂದೆ, ಆಮೇಲೆ ಆಮೇಲೆ. ಥ್ಯಾಂಕ್ ಯು. ಬ್ರದರ್ಸ್ ಸಿಸ್ಟರ್ಸ್, ನಾವು ಈ ಸಮಯದಲ್ಲಿ ಕನ್ನಡ ಹಾಡನ್ನು ಹಾಡಿಕೊಳ್ಳೋಣ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ
ತಾನೇ. ಕನ್ನಡ ಅಲ್ಲ, ಕನ್ನಡದಲ್ಲಿನೂ ಇದೆ ಅದಕ್ಕಂತ. ಎಂತ ಮಂచి దేవుడు వేసయ్య, ఎంత మంచి దేవుడు వేసయ్య, ఎంత మంచి దేవుడవేసయ్యా, ఎంత మంచి దేవుడవేసయ్యా, చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా, ఘోర పాపినైనా నేను దూరంగా పారిపోగా, ఘోర పాపినైనా నేను దూరంగా పారిపోగా, నీ ప్రేమతో నన్ను క్షమించి నన్ను హత్తుకొన్నావయ్యా, నీ ప్రేమతో నన్ను క్షమించి నన్ను హత్తుకొన్నావయ్యా, ఎంత మంచి దేవుడవేసయ్యా, ఎంత మంచి దేవుడవేసయ్యా, చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా, నాకున్న వారందరూ నన్ను విడిచిపోయినను, ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಹಾಡೋಣ. నాకున్న వారందరూ నన్ను విడిచిపోయినను, ఎన్నెన్నో ఇబ్బందులకు గురి చేసినను నన్ను విడువలేదు యేసయ్యా, ఎన్నెన్నో ఇబ్బందులకు గురి చేసినను నన్ను విడువలేదు యేసయ్యా, ఎంత మంచి దేవుడవేసయ్యా, ఎంత మంచి దేవుడవేసయ్యా, చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా. ಸಮಯದಲ್ಲಿ ನಾವು ಇಂಗ್ಲಿಷ್ ಹಾಡನ್ನು ಹಾಡ್ಕೊಳ್ಳೋಣ. ಬ್ಲೆಸ್ಡ್ ಅಶ್ಯೂರೆನ್ಸ್ ಜೀಸಸ್ ಈಸ್ ಮೈನ್. Blessed assurance, Jesus is mine. Oh, what a foretaste of glory divine, where of salvation, purchase of God, born of His Spirit, washed in His blood. This is my story.
happy and last, watching and waiting, looking above, filled with His goodness, lost in His love. This is my story, this is my song, praising my Savior all the day long. This is my story, this is my song, praising my Savior all the day long. ನಾವು ಕೊನೆಯದಾಗಿ ಸಮಯದಲ್ಲಿ ನಾವು ಹಿಂದಿ ಹಾಡನ್ನು ಹಾಡಿಕೊಂಡು ರಾಹೋ ಮೇ ಕಾಟೆ ಅಗರ್ ಹೋ ರುಕ್ನಾ ನಹಿ ಚಲತೆ ಜಾನೆ. राहों में कांटे अगर हो, रुकना नहीं चलते जाना, यीशु तेरे साथ है, ये तू विश्वास करना, संसार के अंत तक वो तेरे साथ है। राहों में कांटे अगर हो, रुकना नहीं चलते जाना, यीशु तेरे साथ है, ये तू विश्वास करना। आंधी आने दो, आने दो तूफान, आंधी आने दो, आने दो तूफान, वो नैया क्या डूबेगी जिसमें है यीशु महान। राहों में कांटे अगर हो, रुकना नहीं चलते जाना, यीशु तेरे साथ है, ये तू विश्वास करना। दुख से भरी है जिंदगी, मुसीबत भरे रास्ते हैं, दुख से भरी है जिंदगी, मुसीबत भरे रास्ते हैं, दुख दूर हो जाएंगे तेरे अगर तू यीशु के साथ है। राहों में कांटे अगर हो, रुकना नहीं चलते जाना, यीशु तेरे साथ है, ये तू विश्वास करना। अगर बात के अंत तक वो तेरे साथ है। ಫಸ್ಟಸ್ ನಾವೆಲ್ಲರೂ ಎದ್ದು ನಿಂತ್ಕೊಂಡು ವಿಲ್ ಪ್ರೈಸ್ ಗಾಡ್, ದೇವರನ್ನು ಸ್ತುತಿಸೋಣ. ಯೆಹೋವ ಈರೆ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆ. ಸೊ ದೇವರೇ, ನೀವು ಮಾಡಿದ ಸಹಾಯ ಸೊ ನಾವು ನೆನೆಸ್ತೀವಿ. ಕಡೆ ಸಂಡೇಗೆ 2025 ಲಾಸ್ಟ್ ಸಂಡೇ ಅನೇಕ ಸಂಡೇಸಿಂದ ದೇವರು ನಮ್ಮನ್ನು ಕಾಪಾಡಿದ್ದ.
ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ನಾವು ಹಾಡ್ತಾ ಇದ್ದೀವಿ. ಸೊ ಆ ದೇವರಿಗೆ ಸ್ತೋತ್ರವಾಗಲಿ. ಸೊ ನಮಗೆ ಸಹಾಯ ಮಾಡಿದ್ದಾನೆ. ಎಲ್ಲ ರೀತಿ ಆರೋಗ್ಯ ಅವಶ್ಯಕತೆ, ನಮ್ಮೆಲ್ಲ ನೀಡ್ಸ್ ಅವಶ್ಯಕತೆಗಳನ್ನು ದೇವರು ಪೂರೈಸಿದರು. ಸೊ ಆ ದೇವರಿಗೆ ನಾವು ಹಾಡಿನ ಮೂಲಕ ಸ್ತೋತ್ರ ಸಲ್ಲಿಸೋಣ. ವೈರೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಯೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಯೇಸುವೆ ಕಾಪಾಡಿದಾತನೇ ನಿಮ್ಮನ್ನೇ ಆರಾಧಿಸುವೆ. ಯೆಹೋವನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಹಾಲೆಲೂಯಾ 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 ಹಾಲೆಲೂಯಾ. ಎಷ್ಟು ಹಾಲೆಲೂಯಾ ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ ಬೆಸ್ಟಸ್. ಅಷ್ಟು ಒಳ್ಳೆ ಕುರುಬ ನಮ್ಮ ತಂದೆ. ಎಷ್ಟು ಆರೋಗ್ಯ ಕ್ಷೀಣಿಸಿ ಹೋದ್ರೂ ನಮಗೆ ಮತ್ತೆ ಆರೋಗ್ಯ ಕೊಡ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಸೊ ಈ ಲೋಕದಲ್ಲಿ ಕಠಿಣತ್ವ ಇದೆ. ಸೊ ನಮ್ಮನ್ನು ಸೈತಾನ್ಯದಿಂದ ಅಟ್ಯಾಕ್ಸ್ ಸೊ ದೇವರು ನಮ್ಮನ್ನು ನೋಡ್ಕೊತಾ ಇದ್ದಾನೆ. ಯೆಹೋವ ಈರೆ ಅಂದರೆ ಈಸ್ ಪ್ರೊವೈಡರ್ ಬೆಸ್ಟಸ್. ನಮಗೆಲ್ಲವನ್ನು ಕೊಡ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಅದಕ್ಕಾಗಿ ಥ್ಯಾಂಕ್ಫುಲ್ ಆಗಿ ಕೃತಜ್ಞರಾಗಿ ದೇವರಿಗೆ ನಾವೆಲ್ಲರೂ ಕೂಡಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎಲ್ಲರೂ ಕೂಡಿ ಒಂದು ಸ್ವರದಿಂದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವರೇ. ನೀನು యువర్ ప్రొవైడర్ లార్డ్ జీసస్. థ్యాంక్ యూ జీసస్, థ్యాంక్ యూ. నువ్వు మంచి దేవుడవు ప్రభా, నేను మంచి కాపరి తండ్రి. మమ్మల్ని చూసుకున్న దేవుడవు ప్రభా, ನಮ್ಮನ್ನು ನೋಡಿಕೊಳ್ಳುವ ದೇವರು ತಂದೆ. ಎಲ್ಲವನ್ನೂ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ದೇವರೇ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ತೋತ್ರ. ನೀನು ಸ್ತುತಿಗೆ ಯೋಗ್ಯನು ತಂದೆ. ಸ್ತೋತ್ರ ಸ್ವಾಮಿ, ನೀವು ಹರ್ವನು ತಂದೆ. ದೇವ, ನೀವು ಸಮರ್ಥುಡವು ಪ್ರಭಾ, ನೀವು దేవుడవు, ನೀವು ಸರ್ವ ಸೃಷ್ಟಿಕರ್ತ ದೇವರೇ. ಯು ಆರ್ ಸುಪ್ರೀಂ ಲಾರ್ಡ್, ಯು ಆರ್ ಹೈಯರ್ ಆ್ಯಂಡ್ ಹೈಯರ್ ಲಾರ್ಡ್. యువర్ నేమ్ ఈజ్ అబౌవ్ ఆల్ లార్డ్ జీసస్. నీ పేరు అన్నిటికన్నా ఉత్తమమైనది దేవా. స్తోత్రం ప్రభా, స్తోత్రం.
నేను నీ పాదల దగ్గరికి వచ్చి నీకు స్తోత్రం చెల్లిస్తాం ప్రభా. నువ్వు మా దేవుడు ప్రభా, నీకు స్తోత్రం ప్రభా తండ్రి. స్తుతులు. మంచి దేవుడు, మంచి తండ్రి దేవా, శాశ్వతమైన ప్రేమతో మమ్మల్ని ప్రేమిస్తుంటున్నావు ప్రభా, నీకు స్తోత్రం దేవా. మేము మర్చిపోయినా నువ్వు మర్చిపోవు ప్రభా, నీకు స్తోత్రం. స్తోత్రం దేవా, స్తోత్రం. ಪ್ರೇರೇಪಣಾಗಿದ್ದರೂ ಸ್ವಲ್ಪ ಹೊಂದಿ ದೇವರನ್ನು ಸ್ತುತಿಸ್ಬೋದು. Being with us all these days, Lord Jesus, for providing us, keeping us safe, Lord Jesus. We thank and praise you for all your goodness towards us, Lord Jesus. Thank you for dying for us, Lord Jesus. Thank you for shedding your precious blood. Thank you for purchasing us on the cross of Calvary, Lord Jesus. Thank you for coming down for us, Lord, to deliver us, Lord, to save us, Lord, to redeem us, Lord. We thank and praise you for giving us this privilege to come before you to praise and thank you, Lord. Thou art worthy of all praise, honor, glory, power, dominion, Lord. You reign, O Lord. You're a creator, you're a master. You do all things well, Lord Jesus. We just want to praise and thank you for all your goodness towards us, Lord, in keeping us all these days, Lord. Thank you, Lord, that you'll be with us and you'll be enthroned, Lord, in the praise of your people, Lord, and you'll be glorified, Lord, for your praise. Your glory belongs to you, Lord Jesus. We thank you, Lord Jesus. In Jesus' name, Father. Amen. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಆಶೀರ್ವಾದ, ನಿನ್ನ ನಡೆಸುವಿಕೆಗಾಗಿ ನಿನಗೆ ಕೃತಜ್ಞತೆ ತಿಳಿಸು ಸ್ವಾಮಿ. ವರ್ಷವಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ನೀನು ಕೊನೆ ದಿನದಲ್ಲಿ ನಮ್ಮನ್ನು ಇಟ್ಟಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಮುಂದೆ ಕೂಡ ನೀನು ನಡೆಸುವ ದೇವರಾಗಿದ್ದೀಯ ಸ್ವಾಮಿ. ಪರಲೋಕವನ್ನು, ಭೂಲೋಕವನ್ನು, ಪಾತಾಳ ಲೋಕವನ್ನು ಆಳುವಂಥ ರಾಜಾದಿ ರಾಜನು ನೀನಾಗಿರೋದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ಕೊಟ್ಟಂಥ ಫೆಲೋಶಿಪ್ಗಾಗಿ, ನಾಯಕರಿಗಾಗಿ, ಎಲ್ಡರ್ಸ್ಗಾಗಿ, ಒಂದೊಂದು ಕುಟುಂಬಕ್ಕಾಗಿ, ಒಂದೊಂದು ಆತ್ಮಕ್ಕಾಗಿ ನಿನ್ನ ಪರಿಶುದ್ಧಾತ್ಮನ ಪಾದ ಸನ್ನಿಧಾನದಲ್ಲಿ ಜ್ಞಾಪಿಸ್ಕೊಂಡು ನೀನು ನಮ್ಮನ್ನು ನಡೆಸ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ವಿಷಯದಲ್ಲೂ, ಎಲ್ಲ ದಿನದಲ್ಲೂ, ಎಲ್ಲ ಗಳಿಗೆಯಲ್ಲೂ ನಿನಗೆ ವಿಧೇಯತೆಯಿಂದಲೂ ಅಧೀನತೆಯಿಂದಲೂ ಜೀವಿಸ್ಲಿಕ್ಕಾಗುವಂತೆ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನಮ್ಮೊಬ್ಬೊಬ್ಬರು ಕೊಟ್ಟು ನಡೆಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಪ್ರಭು. ಆಮೇನ್. ಅಪ್ಪ ನೀವು ಉನ್ನತನಪ್ಪ, ಮಹೋನ್ನತನಪ್ಪ ದೇವ ತಂದೆ ಕರ್ತ. ನಮ್ಮ ಸ್ಥಿತಿಗತಿಗಳನ್ನು ಬಲ್ಲಂಥ ದೇವರಾಗಿದ್ದೀಯಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ ದೇವ. ನಿನ್ನಂಥ ದೇವರು ಯಾರೂ ಇಲ್ಲಪ್ಪ ದೇವ ತಂದೆ ಕರ್ತ. ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರೂ ಇಲ್ಲಪ್ಪ ದೇವ. ಹೌದು ಸ್ವಾಮಿ, ನೀನೇ ನಮ್ಮ ರಕ್ಷಕನ ಒಡೆಯನು, ಯಜಮಾನನಾಗಿದ್ದೀಯಪ್ಪ ದೇವ ತಂದೆ ಕರ್ತ. ನಮ್ಮೆಲ್ಲರಿಗೂ ದೇವ ನೀವು ರಕ್ಷಕನಾಗಿದ್ದು ದೇವ ಕಾಯ್ದು ಕಾಪಾಡ್ಕೊಂತ ಬರ್ತಿದ್ದೀರಪ್ಪ ದೇವ ತಂದೆ ಕರ್ತ. ಹೌದು ಸ್ವಾಮಿ, ಇಡೀ ವರ್ಷವೆಲ್ಲ ದೇವ ನಮ್ಮೊಟ್ಟಿಗಿದ್ದೀರಪ್ಪ ದೇವ ತಂದೆ ಕರ್ತ. ಈ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಕೃಪೆಯನ್ನು ತೋರಿಸಿದ್ದೀರಪ್ಪ ದೇವ. ಹೌದು ಸ್ವಾಮಿ, ವ್ಯಾಧಿಯಿಂದ, ಮರಣದಿಂದ ದೇವ ತಪ್ಪಿಸಿದಂಥ ದೇವರಪ್ಪ ನೀವು ತಂದೆ ಕರ್ತ. ಹೌದು ಸ್ವಾಮಿ ದೇವ, ಆರೋಗ್ಯವಿಲ್ಲವಂತ ದೇವ ಕೊರಗುತ್ತಿರುವಾಗ ದೇವ ತಂದೆ ಕರ್ತನೆ ನಿನ್ನ ಬಲವನ್ನು, ನಿನ್ನ ಹಸ್ತವನ್ನು ದೇವ ನಮ್ಮೆಲ್ಲರ ಮೇಲೆ ನೀವು ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ದೇವ ತಂದೆ ಕರ್ತ. ಹೌದು ಸ್ವಾಮಿ, ಬೇಟೆಗಾರನ ಬಲಿಯಿಂದಲೂ, ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದಂಥ ದೇವರಪ್ಪ ದೇವ ತಂದೆ. ಹೌದು ಸ್ವಾಮಿ, ನಿನ್ನಂಥ ದೇವರು ಇಲ್ಲಪ್ಪ ದೇವ ತಂದೆ ಕರ್ತ. ಹೌದು ಸ್ವಾಮಿ, ಎಲ್ಲೋ ಇದ್ದಂಥ ನಮ್ಮನ್ನು ದೇವ ಈ ರೀತಿಯಾಗಿ ಗೂಡಿಸಿದ್ದೇವ ನಿನ್ನನ್ನು ಆರಾಧಿಸುವಂಥ, ಸ್ತುತಿಸುವಂಥ ಮಹಾಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ದೇವ. ಅಲ್ಪರಪ್ಪ, ಅಯೋಗ್ಯರಪ್ಪ ದೇವ, ಯಾವ ಕೆಲಸಕ್ಕೆ ಬರಲಾರ್ದರಪ್ಪ ದೇವ, ಆದಾಗಲೂ ನಮ್ಮ ಮೇಲೆ ಪ್ರೀತಿ ಇಟ್ಟು, ಕರುಣೆ ಇಟ್ಟು, ದಯ ಇಟ್ಟು ದೇವ ಅನ್ನೋ ದಿನ ಕಾಪಾಡ್ಕೊಂತ ಬರ್ತಿದ್ದೀರಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ, ಸ್ತೋತ್ರಪ್ಪ ದೇವ. ಹೌದು ಸ್ವಾಮಿ, ನಮಗೆ ಒಳ್ಳೆ ಸಭೆಯನ್ನು ನೀವು ಕೊಟ್ಟಿದ್ದೀರಪ್ಪ, ನಿಮಗೆ ಸ್ತೋತ್ರಪ್ಪ. ಒಳ್ಳೆ ಬ್ರದರ್ ಸಿಸ್ಟರ್ ಕೊಟ್ಟಿದ್ದೀರಪ್ಪ, ನಿಮಗೆ ಸ್ತೋತ್ರಪ್ಪ ದೇವ ತಂದೆ ಕರ್ತ. ಚರ್ಚನ್ನು ನೀವು ಆಶೀರ್ವಾದ ಮಾಡ್ರಪ್ಪ ದೇವ ತಂದೆ. ಚರ್ಚಿನ ಬಲಪಡಿಸ್ರಪ್ಪ ದೇವ ತಂದೆ ಕರ್ತ. ಹೌದು ಸ್ವಾಮಿ, ಎಲ್ಲ ವಿಷಯಗಳನ್ನು ನಿನ್ನ ಬಂಗಾರ ಪಾದಕ್ಕೆ ಒಪ್ಪಿಸ್ತೀನಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ದೇವ ನಿಂಗೆ ಒಬ್ಬನಿಗೆ ಸಲ್ಲಿಸಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ. ಓನನ್ನು ಸ್ವಾಮಿ ಕೊಂಡಾಡು
ಆತನ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಅಂತೇಳಿ ಕರ್ತನೆ ದಾವಿದನ್ನೇ ನಾನು ಕೊಂಡಾಡುವ ಹಾಗೆ ಸ್ವಾಮಿ. ಹೌದು ಕರ್ತನೆ, ನೀನು ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ಕರ್ತನೆ ಸ್ವಾಮಿ ಸ್ಮರಿಸುತ್ತಾ ದೇವರೇ ನಿನಗೆ ಕೃತಜ್ಞತೆ ಉಳ್ಳವಳಾಗಿದ್ದೇನೆ ಸ್ವಾಮಿ ಈ ಸಮಯದಲ್ಲಿ ದೇವರೇ. ಹೌದು ಕರ್ತನೆ ಸ್ವಾಮಿ, ನೀನು ಕರ್ತನೆ ಸ್ವಾಮಿ ನನ್ನ ಜೊತೆ ಇಲ್ಲ ಅಂದರೆ ಸ್ವಾಮಿ ಈ ದಿನ ನಾನು ಸ್ವಾಮಿ ಪಾತಾಳಕ್ಕೆ ಹೋಗಬೇಕಿತ್ತು ಸ್ವಾಮಿ. ಆದರೆ ಕರ್ತನೆ ಸ್ವಾಮಿ ಪ್ರತಿ ದಿನವೂ ಪ್ರತಿ ಗಳಿಗೆಯಲ್ಲೂ ಸ್ವಾಮಿ ನನ್ನ ಜೊತೆಗಾರನಾಗಿದ್ದು ಸ್ವಾಮಿ ನನ್ನ ಬಲಹೀನತೆಯಲ್ಲಿ ಬಲ ಕೊಟ್ಟು ನಡೆಸಿದ ದೇವರೇ ನಿಂಗೆ ಸ್ತೋತ್ರ ಸ್ತೋತ್ರ ಕರ್ತನೆ. ಜೀವಿಸುವ ಕರ್ತನು ರಾಜಾದಿರಾಜನು ಬರಬೇಕಾದ ಕರ್ತನಾಗಿದ್ದೀಪ, ಅದಕ್ಕಾಗಿ ನಿಂಗೆ ಸ್ತೋತ್ರ ಸ್ವಾಮಿ. ನನಗೋಸ್ಕರ ಸ್ವಾಮಿ ದೇವರೇ ಆ ಮಹಿಮಾ ಪದವಿಯನ್ನು ಸ್ವಾಮಿ ಬಿಡಲೊಲ್ಲೆನೆಂದೆಣಿಸಿ ಸ್ವಾಮಿ ನಿನ್ನನ್ನು ಬರಿದು ಮಾಡಿಕೊಂಡು ಸ್ವಾಮಿ ನನಗೋಸ್ಕರ ಸ್ವಾಮಿ ನೀನು ಕರ್ತನೆ ಈ ಲೋಕಕ್ಕೆ ಸ್ವಾಮಿ ದರಿದ್ರನಾಗಿ ಬಂದಿದ್ದೇವ್ರೆ, ಅದಕ್ಕಾಗಿ ನಿಂಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಆ ಶಿಲುಬೆಯಲ್ಲಿ ತೋರಿಸಿದಂಥ ಅಪಾರ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನೀನು ಸುರಿಸಿದ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ನಾನಂತೂ ನಿನ್ನ ಮಗಳು ಅನ್ನಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ದೇವರೇ, ಆದಾಗ್ಯೂ ಸ್ವಾಮಿ ನನ್ನ ಮಗಳೆಂದು ಕರೆದಿದ್ದೇವ್ರೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕಣ್ಣುಗುಡ್ಡೆಯಂತೆ ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದಿದ್ದೇವ್ರೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಗಲಿರುಳು ಕರ್ತನೆ ತಂದೆ ಬಳಿಯಲ್ಲಿ ನನಗೋಸ್ಕರ ನಮ್ಮೆಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಿದ್ದೇವ್ರೆ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ ದೇವ, ಉಚಿತ ರಕ್ಷಣೆಯನ್ನು ನನಗೆ ಕೊಟ್ಟಿದ್ದೇವ್ರೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನನ್ನ ಜೀವಮಾನವೆಲ್ಲ ಸ್ವಾಮಿ ಶ್ವಾಸವಿರುವವರೆಗೂ ನಿನಗೆ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಕರ್ತನೆ. ಸ್ತೋತ್ರ ಸ್ವಾಮಿ. ಕೊಟ್ಟಂಥ ಸಭೆಗಾಗಿ ಸ್ತೋತ್ರ ಸ್ವಾಮಿ ದೇವರೇ. ಕೊಟ್ಟಂಥ ಎಲ್ಲ ಕುಟುಂಬಗಳಿಗಾಗಿ, ಬ್ರದರ್ ಸಿಸ್ಟರ್ಸ್ಗಾಗಿ, ಯವನಸ್ಥರಿಗಾಗಿ, ಚಿಕ್ಕ ಮಕ್ಕಳಿಗಾಗಿ, ವೃದ್ಧರಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನ ಸ್ವಾಮಿ ನೀನು ಎತ್ತಿ ಹಿಡಿದು ಸ್ವಾಮಿ ದೇವರೇ ನೀನು ಅನುದಿನ ನಮ್ಮ ಭಾರವನ್ನು ಹೊತ್ತು ಕಾಪಾಡ್ತಾ ಇದ್ದಿ ದೇವರೇ, ಅದಕ್ಕಾಗಿ ನಿಂಗೆ ಸ್ತೋತ್ರ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಾವು ಏನು ಕೊಟ್ಟು ಸ್ವಾಮಿ ನಿನ್ನ ಋಣ ತೀರಿಸಬೇಕು ದೇವರೇ ಸ್ವಾಮಿ. ಜೀವನವೆಲ್ಲ ನೀನು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಕರ್ತನೆ. ಅಂಥ ದೊಡ್ಡ ದೇವ್ರು ನನಗಿರೋದಕ್ಕಾಗಿ ಸ್ತೋತ್ರ 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 ಕರ್ತನೆ. ಸ್ವಾಮಿ ಸ್ವಾಮಿ ದೇವ ಅಂತ ಕರೆದು ಸ್ವಾಮಿ ದೇವರೇ ಸ್ವಾಮಿ ಆ ಒಂದು ನ್ಯಾಯ ತೀರ್ಪಿನ ದಿನ ದೇವರೇ ನಾನು ನಿನಗೆ ಗುರುತು ಕಾಣೇನಂತ ಆ ಸ್ಥಿತಿಗೆ ನಾನು ಹೋಗ್ಲಾರ್ದಂತೆ ಸಹಾಯ ಮಾಡು ಸ್ವಾಮಿ. ಪ್ರತಿದಿನ ಕರ್ತನೆ ನಿನ್ನ ಬರುವಣಿಗೆಗೆ ಸ್ವಾಮಿ ನಾವೆಲ್ಲರೂ ಸಿದ್ಧರಾಗುವಂತೆ ಸಹಾಯ ಮಾಡು ಕರ್ತನೆ. ಹೌದು ದೇವರೇ, ನಾವು ಕಡೆಯ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಯಾರು ನಾವು ಮೋಸ ಹೋಗೋದಂತೆ ಸಹಾಯ ಮಾಡು ಸ್ವಾಮಿ ಕರ್ತನೆ ದೇವ. ನಂಬಿಕೆಯಲ್ಲಿ ಕರ್ತನೆ ದೇವರೇ ನಾವು ಕಾಪಾಡಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಯಾಕೆಂದರೆ ನೀ ತಿರುಗಿ ಬರುವಾಗ ನಮ್ಮಲ್ಲಿ ನಂಬಿಕೆಯನ್ನು ಕಾಣುವಂಥ ದೇವರಾಗಿದ್ದೀಪ, ಅದಕ್ಕಾಗಿ ಸ್ತೋತ್ರ 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 ಕರ್ತನೆ. ಸ್ವಾಮಿ ಕೊಟ್ಟಂಥ ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ. ನೀನು ಬಯಸುವಂಥ ಜೀವಿತ ನಾನು ಜೀವಿಸಿಲ್ಲ ಸ್ವಾಮಿ, ದಯಮಾಡಿ ಕರುಣಿಸಿ. ಮುಂಬರುವ ದೇವರೇ ನಿನ್ನ ಚಿತ್ತವಿದ್ರೆ ಮುಂಬರುವಂಥ ವರ್ಷ ಕಾಣುವಂತೆ ಸ್ವಾಮಿ ಸಹಾಯ ಮಾಡ್ತಿದ್ದೇವ್ರೆ. ಆ ದೇವರೇ ಆ ಮುಂಬರುವ ವರ್ಷದಲ್ಲಿ ಸ್ವಾಮಿ ಇನ್ನೂ ನಿನಗೆ ಹೆಚ್ಚಾಗಿ ದೇವರೇ ನಿನ್ನನ್ನು ಆರಾಧಿಸಿ ಸ್ತುತಿಸಿ ನಿನಗೆ ಹತ್ತಿರವಾಗಿ ಜೀವಿಸಲಿಕ್ಕೆ ನಿಂಗೆ ಕೃಪೆಯನ್ನು ಕೊಡ್ತಿದ್ದೇವೆ, ಅದಕ್ಕಾಗಿ ನಿಂಗೆ ಸ್ತೋತ್ರ ಸ್ವಾಮಿ. ಈ ದಿನ ದೇವರೇ ಮಾತನಾಡುವಂಥ ಸ್ವಾಮಿ ನಿನ್ನ ಮಕ್ಕಳನ್ನು ಅಭಿಷೇಕಿಸು ಕರ್ತನೆ. ನನ್ನ ಹೃದಯಕ್ಕೆ ಸ್ವಾಮಿ ನೀನು ಬೇಕಾದಂಥ ವಾಕ್ಯವನ್ನು ನೀನು ಮಾತನಾಡ್ತಿದ್ದೇವ್ರೆ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ವಾಮಿ. ಚಿಕ್ಕ ಪ್ರಾರ್ಥನೆ ನನ್ನ ರಕ್ಷಕನು ಒಡೆಯನು ಆದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ, ಆಮೇಲೆ. ಸ್ವಾಮಿ ಅಪ್ಪ ಕರ್ತನೆ, ದಿನವೆಲ್ಲ ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ವರ್ಷವೆಲ್ಲ ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ತಿಂಗಳವೆಲ್ಲ ವಾರವೆಲ್ಲ ಕರ್ತನೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಸಭೆಯನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆಯಲ್ಲಿರುವಂಥ ಪ್ರತಿಯೊಂದು ಆತ್ಮಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಅವ್ರ ಜೀವಿತದಲ್ಲಿ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಸ್ವಾಮಿ. ಕೊಟ್ಟಂಥ ಎಲ್ಡರ್ಸ್ಗಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ನೀನು ನಮಗೆ ವಾಕ್ಯದಿಂದ ವಾಕ್ಯವನ್ನು ಕೊಟ್ಟಿದ್ದೀ ಸ್ವಾಮಿ. ನಮ್ಮನ್ನು ಎದುರಿಸಿ ನಮ್ಮನ್ನು ಕರ್ತನೆ ತಿದ್ದಿದಿ ಕರ್ತನೆ ಸ್ವಾಮಿ. ಪ್ರೀತಿಸಿದಿ ಸ್ವಾಮಿ ಕರ್ತನೆ. ಗದರಿಸಿದಿ ಸ್ವಾಮಿ ಕರ್ತನೆ. ವಾಕ್ಯದ ಮೂಲಕವಾಗಿ ಅನೇಕ ನೀನು ತಿದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಂಕರೇಜ್ಮೆಂಟ್ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಎಲ್ಲಿ ನಾವು ಇನ್ನೂ ಬಿದ್ದಿದ್ದೇವೆ ಸ್ವಾಮಿ, ಅಲ್ಲಿ ಎದ್ದೊಳಕ್ಕೆ ನಮ್ಗೆ ಸಹಾಯ ಮಾಡು ಕರ್ತನೆ. ಎಲ್ಲಿ ನಾವು ಇನ್ನೂ ರಿಪೆಂಡೆನ್ಸ್ ಆಗಬೇಕಲ್ಲ, ನಾವು ನಡೆಯುವಂತೆ ನಮ್ಗೆ ಸಹಾಯ ಮಾಡು ಕರ್ತನೆ. ಅಪ್ಪ ನೀನು ಪರಿಶುದ್ಧನಾಗಿರಿಂದ ನಮ್ಮನ್ನು ಸಹ ಪರಿಶುದ್ಧರಾಗಿ ಮಾಡ್ರಿ ಸ್ವಾಮಿ. ಅಪ್ಪ ಲೋಕದಿಂದ ಆರಿಸಿಕೊಂಡು ನಮಗೆ ಸಭೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆ ಕರ್ತನೆ ನೀನು ಕಟ್ಟಲ್ಪಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಸಾರೋಪ್ಯಕ್ಕೆ ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ತಂದೆ ಬಲಗಳ ಕರ್ತನೆ ನಮಗೋಸ್ಕರ ನೀನು ವಿಜ್ಞಾಪನೆ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ತಿರುಗಿ ಬರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ಬರುವಾಗ ನಾವು ಸಿದ್ಧವಾಗೋಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ನಿನ್ನ ಪವಿತ್ರ ಆತ್ಮನ ಕೊಡು ಸ್ವಾಮಿ. ಅಪ್ಪ ನಿನ್ನೊಟ್ಟಿಗೆ ನಿಲ್ಲೋಕ್ಕೆ ನಾವು ಯೋಗ್ಯರಾಗಿ ನೀನು ಮಾಡು ಸ್ವಾಮಿ ಕರ್ತನೆ. ನಾವು ನಮ್ಮ ಕಡೆ ಅಸಾಧ್ಯವಾದ ಕರ್ತನೆ, ನಿಮ್ಮ ಕಡೆ ಸಾಧ್ಯ ಕರ್ತನೆ. ಅಪ್ಪ ಇವತ್ತು ನಿಂತಿದ್ದೇನೆ ಅಂದರೆ ಕೇವಲ ನಿನ್ನ ಕೃಪೆ ದಯಾ ಕರಿಕರ ಮಾತ್ರ ಸ್ವಾಮಿ. ನಿನ್ನ ಒಳ್ಳೆತನ ಎಸಯ್ಯ ತಂದೆ ಪವಿತ್ರಾತ್ಮನೆ. ಅಪ್ಪ ನಿನ್ನ ಬಿಟ್ಟು ನಾವು ಏನೂ ಮಾಡಲಾರೆ ಸ್ವಾಮಿ ಕರ್ತನೆ. ನಮ್ಮ ಸಭೆಯನ್ನು ನಡೆಸುವ ಆತರ ನೀನೇ
ಮಯುದನ ಸ್ತುತಿ ಆರಾಧನಾ ಆರಾಧನಾ ನೀಕೆ ಆರಾಧನಾ ನೀಕೆ ಆರಾಧನಾ ನೀಕೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ನೀನು ದೇವರು, ನಮ್ಮ ಸೃಷ್ಟಿಕರ್ತ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತಿಯುಳ್ಳ ದೇವರು ತಂದೆ. ನೀನು ಆರಾಧನೆಗೆ ದೇವರೇ ನೀನು ಯೋಗ್ಯನಾಗಿದ್ದೀ ದೇವರೇ. ಸ್ತೋತ್ರ ಸ್ವಾಮಿ, ಸ್ತೋತ್ರ. ನಮ್ಮೆಲ್ಲ ದಿವಸಗಳನ್ನು ನೀನು ಆಶೀರ್ವದಿಸಿದ್ದಿ. ಕಷ್ಟಗಳು ಅನಾರೋಗ್ಯ ಬಂದಾಗ ದೇವರೇ ನಮ್ಮನ್ನು ಕಾಪಾಡಿದಿ, ಸಂರಕ್ಷಿಸಿದಿ. ಸ್ತೋತ್ರ ಸ್ವಾಮಿ. ಈ ದಿವಸ ಈ ವಯಸ್ಸು ಮಟ್ಟ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಾವು ಎಂದಿಗೂ ಮರಿಬಾರ್ದು ನೀವು ಮಾಡಿದ ಸಹಾಯ. ಸ್ತೋತ್ರ ಸ್ವಾಮಿ. ಮತ್ತು ನಮ್ಮನ್ನು ವಾಕ್ಯದಲ್ಲಿ ನಡೆಸು ದೇವರೇ. ನಿನ್ನ ಪ್ರವಚನ ವಾಕ್ಯ ಕೊಡು ದೇವರೇ. ದೇವರೇ ಸಹಾಯ ಮಾಡು. ನಾವು ನಿಮ್ಮ ಆತ್ಮಿಕವಾಗಿ ವೃದ್ಧಿ ಹೊಂದಬೇಕು, ನಿಮಗೆ ಸಮೀಪಸ್ಥರಾಗಬೇಕು, ನಿಮ್ಮನ್ನು ಹೆಚ್ಚಾಗಿ ತಿಳ್ಕೋಬೇಕು. ಪ್ಲೀಸ್ ಸಹಾಯ ಮಾಡು. ಮಾತಾಡಬೇಕಂತ ನಿನ್ನ ಪರಿಶುದ್ಧಾತ್ಮ ಸಹಾಯವನ್ನು ಅನುಗ್ರಹಿಸಬೇಕಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ತಾ ಇದ್ದೀವಿ ತಂದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. Praise God. ಆದಿಕಾಂಡ 39ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. Let's turn to Genesis 39. ಇಲ್ಲಿ ನಾವು ಯೋಸೇಫನ ಒಂದು ಜೀವಿತ, ಆತನು ಪಟ್ಟಂಥ ಕಷ್ಟ, ಶೋಧನೆಯಲ್ಲಿ ಆತನು ತೆಗೆದುಕೊಂಡ ನಿಲುವನ್ನು ನಾವು ನೋಡ್ತೀವಿ 39ನೇ ಅಧ್ಯಾಯದಲ್ಲಿ. In 39th chapter of Genesis, we see about Joseph, the sufferings and the problems he went through and how did he stand in them. ಇಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತೀವಿ, 39:7 ಆದಿಕಾಂಡ 39:7. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಅಂತ ನಾವು ನೋಡ್ತೇವೆ. And after a time his master's wife cast her eyes on Joseph and said, "Lie with me." ಸೊ ಇಲ್ಲಿ ಯೋಸೇಫನ ಜೀವಿತದಿಂದ ನಾವು ಕಲಿಯುವಂಥದ್ದು, The things which we need to learn from Joseph's life, ಅದು ತುಂಬ ಇದೆ. there are many things. ಅದು ಮುಖ್ಯವಾಗಿ ನಾನು 2 ವಿಷಯ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ದೇವ್ರ ಭಯ ಜೋಸೆಫನ ಲೈಫಲ್ಲಿ ಎಷ್ಟಿತ್ತು ಅಂತ ನಾವು ನೋಡ್ಬೋದು. 2 important things which I want to share. That is, one, God's fear, how much Joseph had in his life. ಇನ್ನೊಂದು ಪಶ್ಚಾತ್ತಾಪ, ದಾವೀದನ ಜೀವಿತದಿಂದ ನಾವು ಪಶ್ಚಾತ್ತಾಪನ ಕಲಿ. ಈ 2 ವಿಷಯ ನಾವು ನೋಡ್ಕೊಳ್ಳಿಕ್ಕೆ. Another thing is the repentance in David, what he had. ಅದಕ್ಕಿಲ್ಲಿ ದೇವರ ಭಯದ ವಿಷಯಕ್ಕೆ ಬರುವಾಗ ನನಗೆ ಯೋಸೆಫ್ ನೆನಪಾದರು. And when I considered regarding the fear of the Lord, I remembered Joseph. ಸೊ ದೇವ್ರ ಭಯ ಅಂತ ನಾವು ಹೇಳುವಾಗ ಅದು ಆ ಪರೀಕ್ಷೆಗೆ ಬರಬೇಕು. ಆವಾಗಲೇ ನನಗೆ ದೇವ್ರ ಭಯ ಇದೆಯೋ ಇಲ್ಲ ಅಂತ ಗೊತ್ತಾಗುವಂಥದ್ದನ್ನು ನಾವು ವಿಚಾರ ಮಾಡುವಾಗ ಅದು ಯೋಸೆಫನ ಜೀವಿತದಲ್ಲಿ ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೋದು. See, when the fear of the Lord means when we undergo some trials, then only we understand how much fear of the Lord we have in us. This we see in Joseph's life. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳುವಾಗ ನಮಗೂ ಗೊತ್ತಾಗುತ್ತೆ, ಯಾರು ಹೇಳೋದು ಅವಶ್ಯಕತೆ ಇಲ್ಲ, ನಾನು ದೇವ್ರಿಗೆ ಭಯಪಡ್ತೇನೆ ಇಲ್ಲ ಅಂತ ನನ್ನ ಜೀವಿತ ನಾನು ಪರೀಕ್ಷೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ. So no one needs to tell me whether I fear God or not. When a trial comes, when I go through it, I can examine myself that I fear the Lord or not. ಸೊ ಅದನ್ನು ಯೋಸೆಫಿನ ಜೀವಿತದಲ್ಲಿ ನಾವು ನೋಡ್ಬೋದು. ಅವನಿಗೆ ಒಂದು ದೊಡ್ಡ ಟೆಂಪ್ಟೇಷನ್, ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಮುಖಾಂತರ ಬರುವಂಥದ್ದು ಅದು ಭಾಳ ದೊಡ್ಡ ಶೋಧನೆ. There is a bigger temptation for a man when comes from a woman.
ಸ್ತ್ರೀ ವಿಷಯಕ್ಕೆ ಬಂದು ಮನುಷ್ಯನ ಬಿದ್ದೋಗೋಕ್ಕೆ ಭಾಳಷ್ಟು ಚಾನ್ಸಸ್ ಇದ್ದಾವೆ ಮತ್ತು ಭಾಳಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ ಬೈಬಲ್. There are many temptation comes from woman. It is very dangerous where man can fall very easily, and there are many examples like that in the Bible. ಬಲಿಷ್ಠನಾದಂಥ ಯಾರು ಸಂಸೋನನ್ನು ನಾವು ನೋಡ್ತೀವಿ. ಎಂಥ ಬಲಶಾಲಿಯಾಗಿರೋಂಥ ವ್ಯಕ್ತಿ, ಅಂಥ ವ್ಯಕ್ತಿನೇ ನೋಡಿಲ್ಲ. Very strong person like Samson. No one was else like him. ದೊಡ್ಡ ಪಿಲ್ಲರ್ಸ್, ಆ ಬಿಲ್ಡಿಂಗ್ ಪಿಲ್ಲರ್ಸನ್ನೇ ಎಳೆದು ಕೆಡುವಂಥ ಭಾಳ ಬಲಿಷ್ಠವಾದಂಥ ಒಬ್ಬ ಹ್ಯೂಮನ್ ಹೀಮ್ಯಾನ್ ಥರ ಕಾಣಿಸ್ಕೊಳ್ಳೋಂಥ ವ್ಯಕ್ತಿಯನ್ನು ನಾವು ಬೈಬಲಲ್ಲಿ ನೋಡ್ತೀವಿ. He was a very strong person where he could push 2 pillars and entire building could fall away. He was like a he-man. ಅಂದರೆ ಅಂಥ ದೊಡ್ಡ ವ್ಯಕ್ತಿ, ಎಷ್ಟು ಹೆಸರುವಾಸಿಯಾಗಿರುವಂಥ ವ್ಯಕ್ತಿ, ಅವನ್ನ ಎಲ್ಲ ಫಿಲಿಸ್ಟಿಯರ್ ನಡಗ್ತಿದ್ರು. ಅಂಥ ವ್ಯಕ್ತಿ ಒಂದು ಸಣ್ಣ ಹೆಣ್ಣಿನ ಹಿಂದೆ ಹೋಗಿ ಅದನ್ನು ಬಿದ್ದು ಹೋಗ್ಬಿಟ್ನು, ಅಂತನ್ನ ಎಲ್ಲ ಶಕ್ತಿ ಕಳ್ಕೊಂಬಿಟ್ಟ. A very great personality, a famous person who had a lot of strength, and Philistines were afraid of him. This kind of a person fell because of a small woman. ಸೊ ಆ ಹೆಣ್ಣು ಅವನನ್ನು ದೇವರಿಂದ ದೂರ ಮಾಡಿಬಿಟ್ಲು. That woman made him far from God. ಸೊ ದೇವ್ರ ದೃಷ್ಟಿಯಲ್ಲಿ ಬಿದ್ದು ಹೋಗ್ಬಿಟ್ಟ. He fell in sight of the Lord. ಎಂಥ ಬಲ ದೇವರಿಂದ ಹೊಂದಿದ್ದನೋ ಅದನ್ನು ಕಳ್ಕೊಂಡ್ಬಿಟ್ಟನು ಸಂಸಾರ. Whatever strength he had from the Lord, he lost it. ಆದರೆ ನಂತರದಲ್ಲಿ ಅವನು ಪಶ್ಚಾತ್ತಾಪ ಪಟ್ಟ ಮೇಲೆ ಮತ್ತೆ ತಿರುಗಿ ದೇವರು ಅವನು ಅನಾಯಿಂಟ್ ಮಾಡ್ತಾರೆ. But when he repented, he received anointing back. ಅಂದರೆ ಇಲ್ಲಿ ನಾವು ಯೋಸೆಫನ ಒಂದು ಇದಕ್ಕೆ ಬರುವಾಗ ಆ ಹೆಣ್ಣಿನಿಂದಲೇ ಅವನಿಗೆ ಒಂದು ಪ್ರಪೋಸ್ ಮಾಡ್ತದೆ ಹೆಣ್ಣು. Here when we see the temptation of Joseph, the proposal is coming from the woman. ಎಷ್ಟು ಯೌವನಸ್ಥನಾಗಿರುವಂಥ ಯೋಸೆಫನು, Young man Joseph. ಈ ದಿನದಲ್ಲಿ ನಮ್ಮ ಯೌವನಸ್ಥರು ಸಹ ಬಂದು ಹಂಚ್ಕೊಳ್ಳಿಕ್ಕಿದ್ದಾರೆ ವಾಕ್ಯಗಳನ್ನು. ಇವತ್ತು ಯೂತ್ ಡೇ ಅಂತ ನಾವು ಕನ್ಸಿಡರ್ ಮಾಡ್ಬೋದು. Today the youth also will come and share, testify. ಕಾನ್ಫರೆನ್ಸ್ ಅಟೆಂಡ್ ಆಗಿ ಬಂದಿದ್ದಾರೆ. They have attended the conference today. Let's consider as a youth day. ಈ ಒಂದು ಯೌವನಸ್ಥರಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಯೋಸೆಫ್. Joseph is a very good example for young people. ಎಷ್ಟು ಬೆಂಕಿ ಉಪಾದಿಯಲ್ಲಿ ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಜೀವಿಸ್ತಾ ಇದ್ದ. The Joseph was living as a fire for the Lord. ಅದೇ ಮೇನ್ ಯಾವ ಟೆಂಪ್ಟೇಷನ್, ಹೆಣ್ಣಿನ ಮುಖಾಂತರ ಅವನಿಗಾದಂಥ ಟೆಂಪ್ಟೇಷನಲ್ಲಿ ಅವನು ಪ್ರತಿ ದಿವಸ ಶೋಧಿಸಲ್ಪಡ್ತಾ ಇದ್ದ ಆ ಹೆಣ್ಣಿನಿಂದ. He was tempted every single day from that woman. ಸೊ ಅವಳೇ ಕರಿತಾ ಇದ್ದಾಳೆ ಅವನಿಗೆ, ಬಾ ಸಂಗಮಕ್ಕೆ ಬಾ ಅಂತ. She's only calling him, lie with me. ಸೊ ಇಲ್ಲಿ ನಾವು 9ನೇ ವಚನದಲ್ಲಿ ನಾವು ನೋಡ್ತೇವೆ. 9th verse. ಈ ಮನೆಯಲ್ಲಿ ಅವನಿಗಿಂತ ಒಂದು ನಿಮಿಷ, ನಾನು ಮುಂದಿಂದ ಓದ್ತಾ ಇದ್ದೇನೆ. ಸಂಗಮಕ್ಕೆ ಕರೆದಳು, ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಯಾದದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿ ಹೆಂಡತಿಗೆ ಉತ್ತರ ಕೊಟ್ಟನಂತೆ. 8th verse. But he refused and said to his master's wife, Behold, because of me my master has no concern about anything in the house, and he has put everything that he has in my charge. He is not greater in this house than I am, nor has he kept back anything from me except yourself, because you are his wife. How then can I do this great wickedness and sin against God? ಯೋಸೆಫ್ ಇದಾನ ಅಂತೇಳಿ ಅವನ ದನಿಗೆ ಯಾವ ಚಿಂತೆ ಇರಲಿಲ್ಲ ಅಂತೆ. Because Joseph was there in the house, the master did not have any worries. ನಂಬಿಗಸ್ತನು, ಟ್ರಸ್ಟ್ ವರ್ದಿ. He's a faithful one. ಈ ವ್ಯಕ್ತಿ ಇದಾನಪ್ಪ, ನಾ ಯಾವ ವಿಷಯದಲ್ಲಿ ನಾನು ಚಿಂತೆ ಮಾಡಿ, this person is there, I don't need to worry about anything. ಇವನಿಗೆ ಕೆಲಸ ಒಪ್ಪಿಸಿದ್ರೆ ಇವ ಯಾವ ಒಂದು ಇದು ಕಂಪ್ಲೇಂಟ್ ಇಲ್ಲದೆ ಎಲ್ಲವನ್ನು ಪೂರ್ತಿಗೊಳಿಸಿ ಅವನು ಒಪ್ಪಿಸೋಂಥ ಅಕೌಂಟೇಬಲ್ ಆಗಿರುವಂಥ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ. I got a very good person who's accountable of everything. Whatever I give him to do, he completes it without any complaints or grumbling. ಅಧೀನ ಮಾಡಿದಾನಂತೆ. He has put everything under subjection of him. ಹೆಂಡ್ತಿನ ಮಾತ್ರ ನನಗೆ ಅಧೀನ ಮಾಡಿ, ತನ್ನ ಹೆಂಡ್ತಿನ ನನಗೆ ಅಧೀನ ಮಾಡಿಲ್ಲ ಅಂತ. He says that you as his wife is not been subjected to me. ನೀ ಧರ್ಮ ಪತ್ನಿ ಆಗಿದ್ದಿ ನನ್ನ ಒಡೆಯನಿಗೆ, ನನ್ನ ಮಾಲಕನಿಗೆ. You are a wife of my master.
ನಾ ಇಂಥ ದುಷ್ಕೃತ್ಯವನ್ನು ದೇವರ ದೃಷ್ಟಿಯಲ್ಲಿ ಹೇಗೆ ಮಾಡಲಿ, ನಾನು How can I do such a great wickedness in sight of ಇಂಥ God? ಪಾಪವನ್ನು ನಾನು ಹೇಗೆ ಮಾಡಲಿ? How can I sin against God? ಇದು ಆತನಿಗೆ ಬಂದಂಥ ಒಂದು ಟ್ರಯಲ್ಸಲ್ಲಿ ಅವನು ದೇವರ ಮೇಲೆ ತನಗಿರುವಂಥ ಭಯಭಕ್ತಿಯನ್ನು ತೋರ್ಪಡಿಸ್ತಾರೆ. This is one of the trials which he has faced, and he shows the fear of the Lord through that. ಸೊ ಭಯಭಕ್ತಿ ಉಳ್ಳವನಾಗಿದ್ದನು ಮತ್ತು ತನ್ನ ಒಡೆಯನಿಗೆ ನಂಬಿಗಸ್ತನಾದಂಥ ಒಂದು ಆಳಾಗಿದ್ದನು. He was a God-fearing person, and he was faithful to his master. ಮತ್ತು ದೇವರಿಗೆ ಎಷ್ಟು ನಂಬಿಗಸ್ತನಾಗಿ, ದೇವರಿಗೆ ಎಷ್ಟು ಮಾನ ಬಂದಿರಬೇಕು. And he was faithful to God, and he brought a lot of honor to God. ನನಗೆ ಅವಾಗವಾಗ ನನಗೆ ಅನ್ನಿಸ್ತೈತಿ, ನಾವು ದೇವ್ರ ಹೃದಯಕ್ಕೆ ಡಿಲೈಟ್ ತರ್ತಾ ಇದ್ದೇವೆ. I sometimes feel, am I getting delight ಸಂತೋಷ or ತರ್ತಾ pleased to ಇದ್ದೇವೆ. the Lord? ದೇವ್ರು ನಮ್ಮನ್ನು ಮೆಚ್ಕೊಳ್ತಾ ಇದ್ದಾರ? God is pleased with our lives. ನೋಡ್ರಿ ಎಂಥ ಆಲೋಚನೆ ಅವನು. ನನ್ನ ಯಾರು ನನ್ನ ಮಾಲಕ್ ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟ, ಅವನಿಗೆ ನಾನು ಮೋಸ ಮಾಡಲೇನು ಅಂತ. Joseph says, Master has kept faith upon me. How can I cheat him? ಮತ್ತು ದೇವ್ರ ಮುಂದೆ ನಾನು ಹೆಂಗೆ ಪಾಪ ಮಾಡಲಿ? How can I sin against God? ಇದು ಪ್ಯೂರ್ಲಿ ಫಿಯರ್ ಆಫ್ ಗಾಡ್. ದೇವರಿಗೆ ಇರುವಂಥ ನಿಜವಾದ ಒಂದು ದೇವರ ಭಯ ಈ ವ್ಯಕ್ತಿಯಲ್ಲಿ ನಾವು ನೋಡ್ಬೋದು. A true fear of the Lord we can see in this person. ಎಷ್ಟು ನಂಬಿಗಸ್ತಿಕೆಯಿಂದ ತುಂಬಿತ್ತು ಆತನ ಹೃದಯ. His heart was filled with faithfulness. ದೇವರಿಗೆ ಎಷ್ಟು ನಂಬಿಗಸ್ತನಾಗಿತ್ತು. He was faithful to God. ಮತ್ತು ಅಷ್ಟೇ ಅಲ್ಲ, ಪ್ರತಿ ದಿನ ಇತ್ತು ಅವನಿಗೆ ಆ ಶೋಧನೆ. ಪ್ರತಿ ದಿವಸ ಅವನಲ್ಲಿ ಕೆಲಸ ಮಾಡಬೇಕಂದ್ರೆ ಅವನಿಗೆ ಆ ಶೋಧನೆ ಇತ್ತು. Every day when he was working, he had the temptation. ಸೊ ನಾವು ಹಂಗೆ ನಮ್ಮ ಪರೀಕ್ಷೆ ಮಾಡ್ಕೊಳ್ಳೋಣ. ನಮಗೆ ಯಾರಾದರೂ ಆ ಥರ ಪ್ರಪೋಸ್ ಮಾಡಿದರೆ ಹೆಂಗಿರಿ? ಯವನಸ್ಥರು ಯಾವ್ದಾರ ಹುಡುಗಿ ಬಂದು ಪ್ರಪೋಸ್ ಮಾಡಿ. Young people, if we face this kind of temptation, every day someone comes and tempts, like girl asking and proposing. ಈ ನಂದೇನು ತಪ್ಪಿಲ್ಲ, ಅವಳೇ ಎಲ್ಲ ಕರ್ತಿತ್ತು, ನಾವು ಕಾಂಪ್ರಮೈಸ್ ಆಗ್ಬೋದು. It's not my mistake. It's the problem. It was girl's side. Could have compromised. ಯೋಸೆಫ್ ಒಂದು ಒಳ್ಳೆ ಎಕ್ಸಾಂಪಲ್. Joseph is a very good example. ಹೇಗೆ ಪಾಪ ಮಾಡಲಿ ದೇವರ ದೃಷ್ಟಿಗೆ? How can I sin against God? ಆ ಅಪರ್ಚುನಿಟಿನ ಆತನು ರಿಜೆಕ್ಟ್ ಮಾಡ್ತಾ ಇದ್ದಾನೆ. He rejected that proposal. ಪಾಪ ಮಾಡ್ಬೋದು, ಆರಾಮಾಗಿ ಪಾಪ ಮಾಡ್ಬೋದು. He could sin, but he refused to do it. ವ್ಯಭಿಚಾರ ಮಾಡು, ಯೌವನ ಪ್ರಾಯದಲ್ಲಿ ವ್ಯಭಿಚಾರ ಮಾಡ್ಬೋದು. He could have do adultery in young age. ಅವನು ಮಾಲಕನಿಗೆ ಗೊತ್ತಿಲ್ಲದೆ ಇರೋ ಥರ ಅವನು ತನ್ನ ಕೆಲಸ ಮುಗಿಸ್ಕೋಬೋದು. He could have finished his work without his master knowing it. ಅಪನಂಬಿಕಸ್ಥನ ಆಗ್ಬೋದಾಗಿತ್ತು. He could have been unfaithful. ಆದರೆ ಇಲ್ಲ ಅಂತ ಎಷ್ಟು ಸರಿ ಅವಳು ಇದು ಮಾಡಿದ್ರು, ನೋ ನೋ ನೋ. ಪ್ರತಿ ದಿವಸ ಅವನ ಇರುವಷ್ಟು ದಿವಸ ನೋ ಹೇಳ್ತಾನೆ ಬರ್ತಾರೆ. How many days, how many times he was tempted, he was just saying no and refused it. ನೋಡ್ರಿ 10ನೇ ವಚನದಲ್ಲಿ ನೋಡ್ತಾ, ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದ್ದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡೋದಕ್ಕಾಗಲಿ ಆಕೆ ಬಳಿಯಲ್ಲಿ ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಅಂತ ಹೇಳ್ತಾರೆ. And as she spoke to Joseph day after day, he would not listen to her, to lie beside her or to be with her. ಸೊ ಎಂಥ ಎಕ್ಸಾಂಪಲ್ ಅಂದರೆ, ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗೆ ಹಳೆ ಒಡಂಬಡಿಕೆ ವ್ಯಕ್ತಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಎವ್ರಿ ಡೇ ನಾವು ನಂಬಿಗಸ್ತರಾಗಿರೋಕ್ಕೆ ಸಾಧ್ಯ ಇದೆ ಅಂತೇಳಿ. The Old Testament person is challenging a New Testament people like us. We are challenging every day we can be faithful to the Lord. ಪ್ರತಿಯೊಬ್ಬ ಯವನಸ್ಥನಿಗೆ ಒಂದು ಫೈರಿ ಎಕ್ಸಾಂಪಲ್ ಜೋಸೆಫ್. Joseph is an example for every young person to live a life with fire. ಪ್ರತಿ ದಿವಸ ನಾವು ದೇವರಿಗೆ ನಂಬಿಗಸ್ತರಾಗಿರ್ಬೋದು, ನಮ್ಮ ಅಧಿಕಾರಿಗಳಿಗೆ ನಾವು ನಂಬಿಗಸ್ತರಾಗಿರ್ಬೋದು. Every day we can be faithful to the Lord and be faithful to our masters whom we are working under. ಇದು ನಿಜವಾದ ಭಯ ನಾವು ಯೋಸೆಫನ ಜೀವಿತದಲ್ಲಿ ನಾವು ನೋಡ್ತೇವೆ. True faithfulness we see in Joseph's life. ಅಷ್ಟೇ ಅಲ್ಲ, ಅವನು ಅಲ್ಲಿಂದ ಓಡೋದನು. He ran away from there, it says. ಅಲ್ಲಿಂದ ಅವನು ಫ್ಲೀಟ್ ಆದ, ಓಡೋದ. He ran away. ಅದಕ್ಕೆ ದೇವ್ರ ವಾಕ್ಯ ಹೇಳ್ತೀನಿ, ನೀವು ಆ ಒಂದು ಜಾರತ್ವದಿಂದ ಓಡಿ ಹೋಗ್ರಿ, ತಪ್ಪಿಸ್ಕೊಂಡು ಓಡಿ ಹೋಗ್ರಿ. Flee from immorality, it says. ನೋಡ್ರಿ, ಜಾಕ್ ಪದರ್ ಅದ್ರ ಬಗ್ಗೆ ಹೇಳ್ತಾರೆ, ನಾವು ಸೈತಾನನ್ನು ನಾವು ಆತನಿಗೆ ಆಜ್ಞೆ ಕೊಡುವಾಗ ಯೇಸುವಿನ ಹೆಸರಿನಲ್ಲಿ, ಅಂದರೆ ದೇವ್ರಿಗೆ ಒಳಗಾಗಿ ಸೈತಾನ್ ನಾವು ಎದುರಿಸೋ, ಸೈತಾನ್ ನಮ್ಮನ್ನು ಬಿಟ್ಟು ಓಡೋಗ್ತಾನಂತೆ. When you cast away Satan in Jesus' name, it will run away from us. ಆದರೆ ಜಾರತ್ವ, ಈ ಶೋಧನೆ, ಈ ಒಂದು ನಮ್ಮನ್ನು ಪಾಪದಲ್ಲಿ ಕೆಡುವಂಥ ಒಂದು ಜಾರತ್ವದಿಂದ ನಾವು ಓಡೋಗ್ಬೇಕಂತ. But in regards to immorality and these kind of things, we need to run away, it says. ನಾವು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು. ನಾವು ಶುದ್ಧರಾಗಿರೋಕ್ಕೆ ನಾವು ಪ್ರಯಾಸ ಪಡಬೇಕಾಗಿದೆ. We need to escape from it so that to protect our purity. ನಮ್ಮ ದೃಷ್ಟಿಯನ್ನು ಕ್ರಿಸ್ತನ ಮೇಲಿಟ್ಟು ಹತ್ತಿಕೊಳ್ಳುವಂಥ ಪಾಪವನ್ನು ನಾವು ತೆಗೆದಿಟ್ಟು ನಾವು
ಸ್ಥಿರಚಿತ್ತದಿಂದ ಓಡಬೇಕಂತಿದೆ. We need to look towards Jesus and run our race, fixing our eyes upon him, avoiding the things which are entangling us. ಯೋಸೆಫನು ಯೇಸು ಸ್ವಾಮಿ ನೋಡಿ ಓಡೋ ಥರ ಇದೆ ಇಲ್ಲಿ. We see Joseph is running away. ಯೇಸು ಸ್ವಾಮಿ ನೋಡ್ತಾ ಇದ್ದ, ಅಂದ್ರೆ ದೇವ್ರನ್ನ ನೋಡ್ತಾ ಇದ್ದಾನೆ. ನಾ ದೇವ್ರ ವಿರುದ್ಧ ಹೆಂಗೆ ಪಾಪ ಮಾಡಲಿ ಅಂತ ನೆನೆಸ್ಕೊಂಡು ದೇವ್ರು ಇದ್ದಾನಲ್ಲ. Joseph remembered, how can I sin against Lord? ಅಲ್ಲಿಂದ ಒಂದು ಶರ್ಟ್ ಎಲ್ಲ ಆಕಿನ ಕೈಯಲ್ಲಿ ಬಿಟ್ಟು ಓಡೋಗ್ತಾ ಇದ್ದಾನೆ. He left his clothes and ran away. ಎಂಥ ಒಳ್ಳೆ ಎಕ್ಸಾಂಪಲ್. What an example he has set. ನಿಜವಾಗ್ಲೂ ಭಾಳ ಒಂದು ಮಹಿಮೆಯುಳ್ಳ ಜೀವಿತ, her glorified life. ದೇವರಿಗೆ ಭಾಳ ಸಂತೋಷ ಆಗಿರ್ಬೇಕು ಆ ದಿವಸ. God was very happy that day. ಸೊ ಆ ಥರ ನಮ್ಮ ಯೌವನಸ್ಥರು ಸಹ ಆ ಥರ ಒಂದು ಫೈರಿ ಎಕ್ಸಾಂಪಲ್ಸ್ ಆಗುವಂತೆ ದೇವ್ರು ನಡೆಸಲಿ. May God help all our young people to live the fiery life like that. ಪಾಪವೇ ನಮ್ಮನ್ನು ದೂರ ಮಾಡುವಂಥದ್ದು, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. Sin makes us far from the Lord. That only we need to understand. ಇಲ್ಲಿ ಒಂದು ಹೋಸಿಯ 10ನೇ ಅಧ್ಯಾಯ Hosea 10th chapter. ಯಾರಾದರೂ ಓದಬೇಕಂತ ನಾನು ಕೇಳ್ಕೊಳ್ತೀನಿ. 8ನೇ ವಚನ, 8th verse. Someone can read. ಇಲ್ಲಿ 8ನೇ ವಚನ, 10ನೇ ಅಧ್ಯಾಯ 8ನೇ ವಚನ, ಹೋಸಿಯ. ನಾನು ಓದ್ತಾ ಇದ್ದೀನಿ. ಹೋಸಿಯ 10ನೇ ಅಧ್ಯಾಯ 11ನೇ ಅಧ್ಯಾಯ, ನನ್ನ ಮಿಸ್ಟೇಕ್ ಇದೆ. 11ನೇ ಅಧ್ಯಾಯ 8ನೇ ವಚನ. ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ ಹೇಗೆ ನಿನ್ನನ್ನು ಕೈಬಿಡಲಿ? ಅಯ್ಯೋ, ನಿನ್ನನ್ನು ಆತ್ಮದ ಗತಿಗೆ ಹೇಗೆ ತರಲಿ? ಚೆಬೋ ಈ ನಿನ್ನಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರಾ ಮರಗಿತು. ನನ್ನ ಉಗ್ರಕೋಪವನ್ನು ತೀರಿಸೆನು, ಇಫ್ರಾಯಿಮನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ, ದೇವರೇ ಅಂತ ಹೇಳ್ತಿದ್ದಾರೆ. ಸೊ ಈ ವಿಷಯ ಬಂದು ಹೋಸಿಯ ಅಂದರೆ ಜನರು ದೇವರ ಉಪಕಾರವನ್ನು ನೆನೆಸದೇ ಇರುವಾಗ, 3ನೇ ವಚನದಲ್ಲಿದೆ ಅದು. ಆವಾಗ ಅವರು ದೇವ್ರು ಮಾಡಿರೋಂಥ ಉಪಕಾರ ನೆನೆಸ್ದೆ, ದೇವರು ಎಷ್ಟು ನಮ್ಮನ್ನು ಆರೈಕೆ ಮಾಡಿದ್ದಾನೆ, ದೇವ್ರು ನಮ್ಮನ್ನು ಎಷ್ಟು ಕರುಣಿಸಿದ್ದಾನೆ ಅಂತ ಅವ್ರು ನೆನೆಸ್ದೆ ದೇವ್ರ ವಿರುದ್ಧವಾಗಿ ಪಾಪ ಮಾಡ್ತಾ ಜೀವಿಸ್ತಾ ಇರ್ತಾರೆ. These Ephraim people were blessed with the Lord. The Lord has done a lot of things for them, but instead of giving thanks to them or remembering what God has done, they are continuously sinning. ಸೊ ಅವರು ಅಷ್ಟು ಪಾಪಮಯ ಜೀವಿತ ಜೀವಿಸ್ತಾ ಇದ್ರು, ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅವರಿಗೆ, ನಾನು ನಿಮ್ಮನ್ನು ಹೇಗೆ ತ್ಯಜಿಸಲಿ? Even though they were sinning so much, still God says, how can I push you away? ಅಂದರೆ ದೇವ್ರದ ಎಕ್ಸ್ಪೆಕ್ಟೇಷನ್ ಏನಂತಂದರೆ, ಅವರ ಪಾಪ ಮಾಡೋದನ್ನು ಬಿಟ್ಟು ನನ್ನ ಕಡೆಗೆ ತಿರ್ಕೊಳ್ಳಿ ಅಂತ ದೇವ್ರು ಬಯಸ್ತಾರೆ. God is expecting that they should repent and come back to Him. ತನ್ನೊಂದಿಗೆ ಜೀವಿಸಲಿ, ತನ್ನ ಸ್ವಭಾವದಲ್ಲಿ ಜೀವಿಸಲಿ ಅಂತ ದೇವ್ರು ಬಯಸ್ತಾರೆ. So they can come to God and live in like Him. ಸೊ ಇಲ್ಲಿ ನಾವು 4ನೇ ವಚನದಿಂದ ಓದೋದಾದರೆ, ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗದಾರದಿಂದ, ಅಂದರೆ ಮಮತೆ ಹಗ್ಗದಿಂದ ಸೆಳ್ಕೊಂಡೆನು, ನಗುವನ್ನು ತಲೆಯ ಈಚೆಗೆ ತೆಗೆಯುವರಂತೆ ನಾನು ಅವರನ್ನು ಸುಧಾರಿಸಿ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕಿದೆನು ಅಂತ ಹೇಳ್ತಾರೆ. ಸೊ ದೇವರವರನ್ನು ಮೂಗುದಾರದ ಅಂದ್ರೆ ಪ್ರೇಮದ ಒಂದು ಸೆಳೆತ ಅಂತ, ಅಂದರೆ ಅವ್ರಿಗೆ ಪ್ರೀತಿ ತೋರಿಸಿ ಮತ್ತೆ ತನ್ನ ಕಡೆಗೆ ಸೆಳ್ಕೊಳ್ಳುವಂಥ ಒಂದು ಸ್ವಭಾವದಿಂದ ದೇವರವ್ರನ್ನು ತನ್ನ ಬಳಿಗೆ ಹೇಳ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರಂತೆ. God led them with the cords of kindness and the bands of love, where He wanted to pull them towards the Lord. ಪಾಪವನ್ನು ಮಾಡೋದು ಬಿಟ್ಟು ಸುಧಾರಿಸ್ಕೊಳ್ಳಿ, ನನ್ನ ಕಡೆಗೆ ಬರಲಿ ಅಂತ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಅವ್ರು ಮತ್ತು ಅದೇ ಒಂದು ಪಾಪದಲ್ಲಿ ಜೀವಿಸ್ತಾರೆ. I'm trying so that they may stop sinning and come towards me, but still they are going and sinning. ಅವ್ರು ನನ್ನ ಕಡೆಗೆ ತಿರ್ಕೊಳ್ಳದೆ ಪಾಪದ ಕಡೆಗೆ ತಿರ್ಕೊಳ್ಳೋಂಥ ಸ್ವಭಾವ ಹೊಂದಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ ದೇವರು. They have a nature where they are not turning towards me, but they are continuously sinning. ಎಷ್ಟು ಮಂಡತನ ಇದೆ ಇವರಲ್ಲಿ, how much hardness they have. ಅವರು ಶರೀರ ಅಂದರೆ ಅವರ ಶರೀರ ಭಾವ ಯಾವಾಗಲೂ ಪಾಪಕ್ಕೆ ನಡೆಸುವಂಥ ಒಂದು ಭಾವವನ್ನು ಹೊಂದಿದ್ದಾರಲ್ಲ. Their human nature is leading them to sin. ಸೊ ಅದಕ್ಕೆ ದೇವರು ಆ ಒಂದು ಅಂದರೆ ನಾನು ಅವ್ರ ನಾಶ ಮಾಡಬೇಕು ಆ್ಯಕ್ಚುಲಿ, ಆದರೆ ನಾನು ಅದಕ್ಕೆ ನಾನು ಹೋಗೋದಿಲ್ಲ.
ನಾನು ಅದನ್ನು ನಾಶ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. I should destroy them, but I don't like to destroy them. ಅದಕ್ಕೆ ಎಫ್ರಾಯಮೇ ನಾನು ನಿನ್ನನ್ನು ಹೇಗೆ ತೇಜಿಸ್ಲಿ ಅಂತ ಹೇಳ್ತಿದ್ದಾರೆ ದೇವರು. Ephraim, how can I destroy you? ನಾನು ಹೇಗೆ ನಿನ್ನನ್ನು ಬಿಟ್ಕೊಡ್ಲಿ, ನಾನು How ಹೇಗೆ can ನಾಶ ಮಾಡಲಿ. How can I give you up? How can I destroy you? ಇಸ್ರಾಯೇಲೇ ಹೇಗೆ ನಿನ್ನನ್ನು ಕೈ ಬಿಡಲಿ ಅಂತ. How can I hand over you, Israel? ಸೊ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರಂತೆ. ದೇವರಿಗೆ ಮನಸ್ಸಿಲ್ಲ ನಮ್ಮನ್ನು ಬಿಟ್ಕೊಡಕ್ಕೆ. God has chosen us and He doesn't want to leave us. ಆದ್ರೆ ಒಂದು ವಿಷಯ, ಪಾಪ ಅದು ನನ್ನಿಂದ ನಿಮ್ಮನ್ನು ದೂರ ಮಾಡ್ತೈತಿ, ಅದರಿಂದ ನೀವು ರಕ್ಷಿಸ್ಕೊಳ್ರಿ. But one thing, sin takes you away far from me. Come, live that sin, it says. ಅದಕ್ಕೆ ದೇವರು ನಮ್ಮ ವಿಷಯದಲ್ಲಿ ಆ ಥರ ಹೇಳ್ತಾರೆ, ಎಫ್ರಾಯಮೇ ಹೇಗೆ ನಾನು ನಿನ್ನನ್ನು ತೇಜಿಸ್ಲಿ. God is speaking to us, to me and to all of us, saying, Ephraim, how can I leave you? ಈ ವರ್ಷವೆಲ್ಲ ನೀನು ನನಗೆ ವಿರುದ್ಧವಾಗಿ ನೀನು ಪಾಪ ಮಾಡಿದಿ. This entire year you have sinned against me. ನನಗೆಷ್ಟೋ ನೀನು ಮೋಸ ಮಾಡಿದಿ. You have cheated me. ಅಪನಂಬಿಕಸ್ಥನಾಗಿ You have been unfaithful. ಅಲ್ಲ, ಈ ವರ್ಷವೆಲ್ಲ ನನ್ನ ಕೋಪ ನೆಪ್ಪಿಸಿದ್ದೀನಿ. You have brought anger to me this entire year. ಅಲ್ಲ, ನನಗೆ ನೀನು ಯಾವ ಥರ ಅಂದರೆ ನನಗೆ ಯಾವ್ದು ಇಷ್ಟ ಅದನ್ನೇ ನೀನು ಮಾಡಿದ್ದಿ. What I don't like, what I dislike, you are doing this very same thing. ಇದರೆಲ್ಲ ನೋಡಿ ನನ್ನ ಉಗ್ರ ಕೋಪ ನಿನ್ನ ಮೇಲೆ ಬರಬೇಕು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ Seeing all these things, my wrath should come upon you. ಆದರೂ ನಾನು ಕರಗ್ತಾ ಇದ್ದೇನೆ ಅಂತ ಹೇಳ್ತದೆ ದೇವರು. But it says, no, I am melting in within me. ಸೊ ಮುಂದಿನ ವಚನ ನಾನು ಓದೋದಾದರೆ, ನನ್ನೊಳಗೆ ನನ್ನ ಉಗ್ರ ಕೋಪವನ್ನು ತೀರಿಸೆನು. ನನ್ನೊಳಗೆ ಮನಸ್ಸು ತಿರುಗಿತು ಅಂತ ಹೇಳ್ತಾರೆ. ನನ್ನೊಳಗೆ ಮನಸ್ಸು ತಿರುಗಿತ್ತು, ಕರುಳು ತೀರಾ ಮರುಗಿತ್ತು, ನನ್ನ ಉಗ್ರ ಕೋಪವನ್ನು ತೀರಿಸೆನು ಅಂತ ಹೇಳ್ತಾರೆ. My heart recoils within me, my compassion grows warmer and tender. ಸೊ ನನ್ನ ಕರುಳಿದೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ. It says, my compassion is over you. ನಾನು ನಿಮ್ಮನ್ನು ಕನಿಕರಿಸ್ತೇನೆ. I want to have compassion upon you. ನಿಮ್ಮ ಮೇಲೆ ನಾನು ಬಹಳಷ್ಟು ಆ್ಯಕ್ಷನ್ ತಗೋಬಹುದು. I can execute a lot of different punishments on you. ಆದರೆ ನನ್ನ ಮನಸ್ಸು ತಿರುಗಿತ್ತು ನಿಮ್ಮ. But my heart turned. ನಾನು ಮನುಷ್ಯನಂತೆ ಅಲ್ಲ, ನಾನು ದೇವ್ರು ಅಂತ ಹೇಳ್ತಾರೆ. I am not a man, but I am a God. ನಾನು ನಿಮ್ಮ ತಂದೆ. I am your father. ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ, ದೇವರಿಗೆ ಭಾಳ ಇಷ್ಟವಾದಂಥ ವ್ಯಕ್ತಿ ಡೇವಿಡ್. We see David was a very pleasing person to the Lord. ಸೊ ಆತನ ರಾಜನಾದ್ಮೇಲೆ ಅವನು ಹೆಂಗೆ ಅಪನಂಬಿಕಸ್ಥನಾಗ್ಬಿಡ್ತಾನೆ ದೇವರಿಗೆ ಅಂತ. When he became a king, how did he was unfaithful to the Lord? ಯಾವಾಗಲೂ ದೇವರಿಗೆ ಕೊಂಡಾಡುವಂಥ ವ್ಯಕ್ತಿ. ಆ ಒಂದು ಅಡವಿಯಲ್ಲಿ ಕಾಡಿನಲ್ಲಿರುವಾಗ, when he was in the wilderness, he used to always praise the Lord. ಸೌಲನನ್ನು ಕೊಲ್ಲಬೇಕಂತ ಬೆನ್ನತ್ತಿರುವಾಗ ಎಷ್ಟೊಂದು ಪದಗಳನ್ನು ಸಾಮ್ಸ್ ಬರಿತಾನೆ ಆತನು. When Saul was trying to kill him, he had written many psalms. ದೇವ್ರನ್ನ ಎಷ್ಟು ಕೊಂಡಾಡಿರುವಂಥ ವ್ಯಕ್ತಿ ಆತ. Person who has worshipped the Lord so much. ದೇವರು ಆತನಿಗೆ ಹೇಳಿದ, ನನ್ನ ಹೃದಯಾನುಸಾರವಾದಂಥ ವ್ಯಕ್ತಿ ದಾವೀದನು ಅಂತ ಹೇಳ್ತೀವಿ. God says he is my man of God's own heart, he says. ನಾನು ಹೃದಯಕ್ಕೆ ಅನುಸಾರವಾದಂಥ, ದೇವ್ರಿಗೆ ಹೃದಯಕ್ಕೆ ಅನುಸಾರವಂಥ ವ್ಯಕ್ತಿ ದೇವ್ರು ಸಾಕ್ಷಿ ಕೊಟ್ಟಿದ್ದಾರೆ. He lived according to the heart of the Lord. That is what God has testified against him. ಆದರೆ ನೋಡ್ತೀವಿ, ಒಂದು ದಿವಸ ಅವನು ಒಬ್ಬನೇ ಇರುವಾಗ ಒಂದು ಸ್ತ್ರೀಯನ್ನು ನೋಡಿ ಒಂದು ಸ್ತ್ರೀಯ ಒಂದು ಇದರಲ್ಲಿ ಬಿದ್ದು ಹೋಗ್ಬಿಡ್ತಾನೆ. So one day when he was alone, when he saw a woman, he fell down. ಸ್ನಾನ ಮಾಡುವಂಥ ಸ್ತ್ರೀಯನ್ನು ನೋಡಿ ಅವನು ಬಿದ್ದು ವ್ಯಭಿಚಾರ ಮಾಡ್ತಾನೆ. He saw a bathing woman and he has done adultery. ಆ ವುಮನ್ ಯಾರಲ್ಲ, ಅವನ ಉರಿಯನ ಹೆಂಡತಿ, ಅವನು ಸೇವಕನ ಹೆಂಡತಿ. That woman is none other one, his servant's wife, Uriah's wife. ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಯೋಸೇಫನ ಲೈಫ್ ನೋಡುವಾಗ ಅವನು ಜೈಶಾಲೆಗೆ ಕಾಣಿಸ್ಕೊಳ್ತಾನೆ ದೇವರ ಭಯದ ನಿಮಿತ್ತ. We see two people. When we see Joseph was fearful towards the Lord. ಇಲ್ಲಿ ದಾವೀದನ್ನು ನೋಡ್ತೀವಿ. ದಾವೀದನಿಗೆ ಎಲ್ಲ ಒಂದು ಪಟ್ಟ ಬಂದ ಮೇಲೆ ಅವನು ಅಪನಂಬಿಕಸ್ಥನಾಗಿ ಬಿದ್ದೋಗೋದನ್ನು ನಾವು ನೋಡ್ತೇವೆ. But when we see when David received the crown, he was unfaithful to the Lord and he fell down. ಸೊ ದೇವರಿಗೆ ವಿರುದ್ಧವಾಗಿ ಆತನು ಪಾಪ ಮಾಡಿದ್ದನ್ನು ನಾವು ನೋಡ್ತೇವೆ. We see he has sinned against the Lord. ಸೊ ಅಷ್ಟೇ ಅಲ್ಲ, ಹೆಂಡತಿಯನ್ನು ಇದು ಮಾಡೋದಷ್ಟೇ ಅಲ್ಲ, ಆ ಊರಿಯನನ್ನು ಕೊಲ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. It's not only about doing adultery with his wife, that woman, but he has killed Uriah, arranged the plans to kill Uriah. ತಾನು ಮನೆಯಲ್ಲೇ ಇದ್ದುಬಿಟ್ಟು ಎಲ್ಲ ಸೈನ್ಯವನ್ನು ಯುದ್ಧಕ್ಕೆ ಕಳಿಸಿ, ಆ ಸೈನ್ಯದಲ್ಲಿ ಊರಿಯನ್ನು ಹೋಗಿ ಅವನು ಮುಂದೆ ಇದ್ಬಿಟ್ಟು ಅವನು ಕೊಲ್ಲೋ ಹಾಗೆ, ಅವನಿಗೆ ಆ ಮರಣ ಬರೋ ಹಾಗೆ ಅದನ್ನು ಪ್ಲ್ಯಾನ್ ಮಾಡ್ತಾನೆ. He stays in the home and he sends everyone to the war and he puts Uriah in the front line so that he could be killed. ನೋಡಿ, ದೇವರಿಗೆ ಎಷ್ಟು ದುಃಖ ಆಗಿರಬಾರ್ದು.
God was very sorrowful, brought grief to him. ದೇವರಿಗೆ ವೃದ್ಧಿಯನುಸಾರ ಅಂತ ಮನುಷ್ಯ ಎಂಥ ಒಂದು ದುಷ್ಕೃತ್ಯವನ್ನು ನಡೆಸ್ತಾ ಇದ್ದಾನೆ, ಎಂಥ ಒಂದು ಅಪರಾಧ ಮಾಡ್ತಾ ಇದ್ದಾನೆ. Such a terrible thing that David has done, which brought grief to the heart of the Lord. ಆದರೆ ದಾವೀದನಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ, ಅವನು 51ನೇ ಅಧ್ಯಾಯ ಕೀರ್ತನೆಯನ್ನು ನೋಡುವಾಗ, If you see Psalms 51, ಮೊದಲನೇ ವಚನದಿಂದ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಅಂತ ಹೇಳ್ತಾರೆ. Have mercy on me, O God, according to your steadfast love, according to your abundant mercy, blot out my transgressions, wash me thoroughly from my iniquity, and cleanse me from my sin. ನೋಡ್ರಿ, ಈ ಒಂದು ಪಶ್ಚಾತ್ತಾಪದ ಒಂದು ಮನೋಭಾವ ನಾವು ದಾವೀದನಲ್ಲಿ ಅದನ್ನು ಸಂಪೂರ್ಣವಾಗಿ ನಾವು ನೋಡ್ತೇವೆ. We see this repentance heart in David. ದೇವರು ಏನು ಅಪೇಕ್ಷಿಸ್ತಾ ಇದ್ದಾರೆ, ಎಫ್ರಾಯಮೇ ನನ್ನ ಬಳಿಗೆ ತಿರುಕ್ಕೋ ಅಂತ ದೇವರು ಅದನ್ನು ಬಯಸ್ತಾ ಇದ್ದರು ಎಫ್ರಾಯಮಿಂದ. God was expecting from Ephraim that they will turn towards God, repenting from their sins. ಸೊ ಅದೇ ಥರ ದೇವರು ಯಾವಾಗಲೂ ನಮ್ಮಿಂದ ಬಯಸ್ತಾರೆ, ಒಂದು ದೇವ್ರ ಭಯ ನಮ್ಮಲ್ಲಿರಬೇಕು ಮತ್ತು ಆ ಒಂದು ಪಶ್ಚಾತ್ತಾಪದ ಒಂದು ಹೃದಯ ನಮ್ಮಲ್ಲಿ ದೇವ್ರು ನೋಡ್ಬೇಕಂತ ಇರ್ತಾರೆ. God wants to see that we repent from our sins and come towards the Lord. ಯಥಾರ್ಥತ್ವ ನಮ್ಮಲ್ಲಿ ನೋಡ್ಬೇಕಂತ ಇರ್ತಾರೆ. He wants to see that wholeheartedness in us. ಅದಕ್ಕೆ ಇಲ್ಲಿ 4ನೇ ವಚನದಿಂದ ನಾವು ನೋಡೋದಾದರೆ, ಕೀರ್ತನೆ 51:4, ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರೋದನ್ನೇ ಮಾಡಿದ್ದೇನೆ ಅಂತ ಒಪ್ಕೊಳ್ತಾ ಇದ್ದಾರೆ. Against you only have I sinned and done what is evil in your sight. This is what David acknowledges. ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿ ಇರುತ್ತದಲ್ಲ ಅಂತ. And that you may be justified in your words and blameless in your judgment. ಸೊ ಅದರಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಅವನು ನೀನು ಶಿಕ್ಷೆ ಕೊಟ್ಟರೆ ಅದು ನ್ಯಾಯವಾಗಿರುವಂಥ ಶಿಕ್ಷೆನೇ. Whatever judgment you do, that will be 100% right. ನಿಷ್ಕಳಂಕವಾಗಿರುವಂಥದ್ದೇ ನಿನ್ನ Your judgments are blameless. ಸೊ ಅದಕ್ಕೆ ಒಂದು ಆತ್ಮ ಪಶ್ಚಾತ್ತಾಪದ ಹೃದಯ ನಮಗಿರಬೇಕು. This kind of a repentant heart we should have. ಅಂದರೆ ನಾವು ಎಷ್ಟು ಬೇಕಾದ್ರೂ ಪಾಪ ಮಾಡಿ ಆಮೇಲೆ ನಾವು ಪಶ್ಚಾತ್ತಾಪ ಪಡ್ಬೋದು ಬಿಡು ಅಂತಲ್ಲ. It's not how much ever I want to sin and then I can repent. It's ದೇವ್ರ not like ಭಯ that. ನಮಗಿದೆಯಾ? Do really we have the fear of the Lord as Joseph had? ದೇವ್ರ ಭಯ ಇದ್ದರೆ ನಾವು ಪಶ್ಚಾತ್ತಾಪ ಪಡೋದು ಅವಶ್ಯಕತೆ ಬರೋದಿಲ್ಲ. If we have the fear of the Lord, then it's not required to, ಯಾಕೆಂದರೆ ನಾವು ಪಾಪ ಮಾಡೋದಿಲ್ಲ, because we don't sin. ಈ ಹೊಸ ಒಡಂಬಡಿಕೆಗೆ ಬಂದುಬಿಟ್ಟು ನಾವು ದೇವ್ರ ಕೃಪೆ ಇದ್ದರೆ ನಾವು ಪಾಪ ಮಾಡೋದಿಲ್ಲ. When we come to new covenant, we have grace, we don't sin. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ಲು, ಅವನು ದೇವ್ರ ಭಯ ಇದ್ರೂ ಅವನು ಅದರಿಂದ ಆತನ ಪಾಪ ಮಾಡಲಿಲ್ಲ, ಜಯಶಾಲಿಯಾಗಿ ಕಾಣಿಸ್ಕೊಳ್ತಾ ಇದ್ದ. Here we see an example where he had a fear of the Lord and he didn't sin, and he was victorious. ಆವಾಗ ಕೃಪೆ ಇದು ಕಾಲ ಇರಲಿಲ್ಲ, ಕೃಪೆ ಇರಲಿಲ್ಲ. Those days they didn't have grace. ಆದರೆ ದೇವ್ರ ಭಯ ಇತ್ತು ಆತನಿಗೆ. But he had the fear of the Lord. ಸೊ ದೇವ್ರ ಭಯದಿಂದ ಎಂಥ ಒಂದು ಒಂದು ಕೆಟ್ಟ ಒಂದು ಇದನ್ನು ಆತನ ಜಯಿಸ್ತಾ ಇದ್ದಾನೆ. So with the fear of the Lord, the evil thing is overcoming. ಸೊ ಇಲ್ಲಿ ನಾವು ದಾವೀದನಲ್ಲಿ ದೇವ್ರ ಭಯವನ್ನು ನಾವು ನೋಡೋದಿಲ್ಲ. Here we don't see the fear of the Lord in David. ಸೊ ಇಬ್ಬರ ಜೀವಿತದಿಂದ ನಾವು ಕಲಿಬಹುದು. ನಾವು ದೇವ್ರ ಭಯವುಳ್ಳವರಾಗಿದ್ದರೆ ನಾವು ಹೆಂಗಿರ್ಬೋದು, ದೇವ್ರ ಭಯ ಇಲ್ಲ ಅಂದ್ರೆ ನಾವು ಏನಾಗ್ತೇವೆ. We can see the fear of the Lord in these two people, when how a fear of the Lord person can live and how a person without fear of the Lord ಅಂತ ಹೇಳ್ತದ. Behold your delight in the truth in the inward being. ನೋಡ್ರಿ, ದೇವರು ಆ
ear, but wholeheartedly when we acknowledge and repent and come to the Lord. ಸೊ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗಬೇಕು, ನಾನು ನಿಜವಾಗ್ಲೂ ನಾನು ದೇವ್ರಿಗೆ ಒಪ್ಪಿಸಿದ್ದು, ನಾನು ದೇವ್ರ ಕಡೆ ಸಂಪೂರ್ಣವಾಗಿ ತಿರ್ಕೊಂಡಿದ್ದೀನಿ. My conscience should acknowledge that completely I have turned towards the Lord. ನನಗೆ ಬಾಯಿಂದ ಇದು ಮಾಡುವಂಥದ್ದಲ್ಲ. It's not the words which just we speak by our mouth. ನಮ್ಮ ಪಿಲ್ಲೋಸ್ ವೆಟ್ ಆಗ್ತಾ ಇದ್ದಾವ, ನಮ್ಮ ಹಾಸಿಗೆ ಕಣ್ಣೀರಿಂದ ಇದಾಗ್ತಾ ಇದ್ದಾವ. Is my pillow getting wet because of my tears? ದಾವೀದನು ಎಷ್ಟು ದಿವಸ ಉಪವಾಸ ಇದ್ದು ಅಳ್ತಾನೆ, ಅವನ ಕಣ್ಣೀರು ತುಂಬಿರುತ್ತದೆ. He fasts and prays and cries. ಆ ಪಾಪ ಮಾಡಿ ಆದಮೇಲೆ ಅವನು ಒಂದು ಕಾನ್ಸಿಕ್ವೆನ್ಸ್ ಹೆಂಗಿತ್ತು ಅಂತಂದರೆ ಭಾಳ ಪರಿಣಾಮವನ್ನು ಫೇಸ್ ಮಾಡ್ತಾನೆ. ಅವನ ಮಗ ಸತ್ತೋಗ್ಬಿಡ್ತಾನೆ. Because of his sinning, he had to face a lot of consequences, and because of that, he lost his son. ಸೊ ದಾವೀದನಲ್ಲಿ ನಿಜವಾದ ಪಶ್ಚಾತ್ತಾಪ ಇತ್ತು. He had a true repentance. ಸೊ ಅದಕ್ಕೆ ನಿನ್ನ ದೃಷ್ಟಿಯಲ್ಲಿ ನಾನು ದ್ರೋಹ ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದಾನೆ. He says, in the sight of you, I have sinned. ನಾವು ನಮ್ಮಲ್ಲಿ ನಿಜವಾದಂಥ ಪಶ್ಚಾತ್ತಾಪ ಇದೆಯಾ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕು. Do we have real repentance in us that we need to examine ourselves? ಅಥವಾ ನಮ್ಮಲ್ಲಿ ಸುಳ್ಳಾದಂಥ ಪಶ್ಚಾತ್ತಾಪ ಇದೆ. Or do we have a false repentance? ಪೇತ್ರನಲ್ಲಿ ನಾವು ನೋಡ್ತೀವಿ, ಹೊಸ ಒಡಂಬಡಿಕೆಯಲ್ಲಿ ಪೇತ್ರ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟ. Peter, in New Testament, we see that Peter repented truly. ಯೇಸು ಸ್ವಾಮಿಯನ್ನು ಅಲ್ಲುಗಳ್ದ 3 ಸಾರಿ. He has denied Jesus 3 times. ಆದರೆ ಯೇಸು ಸ್ವಾಮಿ ಆತನನ್ನು ನೋಡುವಾಗ ಅವನು ವ್ಯಥೆಪಟ್ಟ ಹತ್ತನಂತ ನಾವು ನೋಡ್ತೇವೆ. When Peter sees Jesus, he cried, wept. ತಡ್ಕೋಕ್ಕಾಗಲಿಲ್ಲ. ಅಯ್ಯೋ, ನನ್ನ ರಕ್ಷಕನಿಗೆ ನಾನು ದ್ರೋಹ ಮಾಡಿದ್ದೇನಲ್ಲ. Oh, I have betrayed my Savior. ಇಷ್ಟು ವರ್ಷ ಆತನೊಟ್ಟಿಗೆ ಉಂಡು ತಿಂದು ಮಲಿಗೆ ಎಲ್ಲ ಇದು ಮಾಡಿ ಆತನನ್ನೇ ನಾನು ಅಲ್ಲುಗಳದೆ ಅಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿ. I was staying with Jesus, eating with him, sleeping with him, moving around, and I denied him. ಸೊ ಆ ಥರವಾದಂಥ ಒಂದು ವ್ಯಕ್ತಿ ಆತನ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. He had a true repentance within him. ಸೊ ನಾವು ಆ ಥರ ನಮ್ಮನ್ನು ಎಣಿಸ್ಕೊಂಡಿದ್ದೇವೆ ಯಾವಾಗಾದರೂ? Have we repented like that? ಜಾಕ್ ಪದರ್ ಹೇಳ್ತಾರೆ, ನಾವು ಪಾಪ ಮಾಡುವಾಗೆಲ್ಲ ನಾವು ಯೇಸು ಸ್ವಾಮಿ ಮುಖದ ಮೇಲೆ ಉಗಿತಾ ಇರ್ತೇವೆ ಅಂತ. Whenever we sin, it's like we are spitting on the face of Jesus. ನಾವು ಯಾವ್ದಾದ್ರು ಕೆಟ್ಟ ದೃಶ್ಯಗಳನ್ನು, ಪೋನೋಗ್ರಫಿ ಅದಿದ್ದು ನೋಡುವಾಗ ನಾವು ಯೇಸು ಸ್ವಾಮಿನ ಶಿಲ್ಬೆಗೆ ಹಾಕಿದಂಗೆ ಆತನ ಕೈಗಳಿಗೆ ಮಳಿ ಹೊಡಿತಾ ಇದ್ದೀವಿ, ಆತನ ಮೇಲೆ ಉಗುಳ್ತಾ ಇದ್ದೀವಿ, ಹಿಂಸಿಸ್ತಾ ಇದ್ದೀವಿ. Whenever we see bad things or pornography kind of thing, it's like we are nailing Jesus on the cross. ಅಯ್ಯೋ ಸ್ವಾಮಿ, ನಾನು ನಿನಗೆ ಅಪನಂಬಿಗಸ್ತನಾಗಿ ನಡ್ಕೊಂಡಿದ್ದೀನಿ, ನಾನು ನಿನಗೆ ಮಳೆ ಹೊಡೆದಿದ್ದೀನಿ, ನಿನ್ನ ಮೇಲೆ ಉಗಿದಿದ್ದೀನಿ ಅಂತ ನಾವು ಒಪ್ಕೊಂಡು ನಾವು ಪಶ್ಚಾತ್ತಾಪ ಪಡೋದಾದರೆ, it's like, Lord, I have been unfaithful, I have sinned against you, and I have spat on your face, and I have nailed you on the cross once again, and I repent. ನೋಡ್ರಿ, ಆದರೆ ಇಸ್ಕರಿಯೋತ ಯೂದನ ಒಂದು ಜೀವಿತ ನೋಡುವಾಗ ಆತನ ಮನುಷ್ಯರ ಮುಂದೆ ಹೋಗಿ ಅಳ್ತಾ ಇದ್ದಾನೆ. Here when we see Judas Iscariot, he goes and is crying before men. ಸೊ ಅದಕ್ಕಾಗಿ ಅವನಿಗೆ ಆ ಡೆಲಿವರೆನ್ಸ್ ಸಿಗಲಿಲ್ಲ. That's the reason he could not get the deliverance. ಮನುಷ್ಯರನ್ನು ಮೆಚ್ಚಕ್ಕೆ ಆತನ ಹೋದ. He went to please the people. ಆದರೆ ಪಶ್ಚಾತ್ತಾಪ ಪಡೋದು ಮನುಷ್ಯರ ಮುಂದೆ ಪಡ್ತಾ ಇದ್ದಾನೆ. He is repenting before men. ದೇವರ ಮುಂದೆ ಆತನಿಗೆ ಪಶ್ಚಾತ್ತಾಪ ಇಲ್ಲ, ಯೇಸು ಸ್ವಾಮಿ ಬಳಿಗೆ ಬಂದಿಲ್ಲ. He didn't repent before God. ಸೊ ಅದು ಒಂದು ಸುಳ್ಳಾದ ಒಂದು ಪಶ್ಚಾತ್ತಾಪ. It is a false repentance. ಸೌಲನು ಸಹ ಅದೇ ಥರ ಒಂದು ನಕಲಿ ಪಶ್ಚಾತ್ತಾಪ ಇತ್ತು ಸೌಲನಲ್ಲಿ. In the same way, Saul also had a duplicate repentance. ಸೊ ಅವನು ಮನುಷ್ಯರು ಏನು ಅನ್ಕೊಂತಾರ ನನ್ನನ್ನು ಕ್ಷಮಿಸಂತ ಇವನು ಕೇಳ್ತಾ ಇರ್ತಾನೆ ಸಮುವೇಲನಿಗೆ. What people might think. So he asked Samuel and repents before him. ಮನುಷ್ಯರ ಭಯ ಇತ್ತು ಆತ. He had a fear of men. ಸೊ ದೇವ್ರ ಭಯ ಇರಲಿಲ್ಲ. He didn't have the fear of God. ಹಂಗಾಗಿ ಅವನ ಪಶ್ಚಾತ್ತಾಪ ನಕಲಿ ಆಗಿತ್ತು. That's the reason his repentance was duplicated. ನಾನು ದೇವ್ರನ್ನ ದುಃಖಪಡಿಸಿದ್ದೀನಿ, ದೇವರಿಗೆ ನಾನು ಅನ್ಯಾಯ ಮಾಡ್ತೇನೆ, ದೇವರಿಗೆ ಅಪನಂಬಿಕೆ ನಡ್ಕೋತೇನೆ, ದೇವ್ರ ಭಯದಿಂದ ಇರುವಂಥ ವ್ಯಕ್ತಿಯಲ್ಲಿ ನಿಜವಾದ ಪಶ್ಚಾತ್ತಾಪ ನಾವು ನೋಡ್ತೀವಿ. A person who has a fear of the Lord, that I have sinned against the Lord, that person will repent truly. ಜಕ್ಕಾಯನನ್ನು ನೋಡ್ತೀವಿ, ಅದು ಪರ್ಫೆಕ್ಟ್ ಒಂದು ಉದಾಹರಣೆ ಆಗಿದೆ. Zacchaeus is a perfect example. ಸೊ ಜಕ್ಕಾಯನ್ ಏನು ಮಾಡ್ತಾನೆ ಅಂದರೆ ತಾನು ಏನು ಮೋಸ ಮಾಡಿದ ಅದಕ್ಕೆ 4ರಷ್ಟು ನಾನು ತಿರುಗಿ ಕೊಡ್ತೇನೆ ಅಂತ ಹೇಳ್ತಾನೆ. Zacchaeus repented in a way like, whatever I have sinned, I will give back 4 times. ಸೊ ಇದು ಪರ್ಫೆಕ್ಟ್ ಒಂದು ಎಕ್ಸಾಂಪಲ್, ಅಂದರೆ ನಿಜವಾದ ಒಂದು ಪಶ್ಚಾತ್ತಾಪಕ್ಕೆ ಸರಿಯಾದ ಒಂದು ಗುರುತು. This is a true repentance. ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಅವ್ರಿಗೆ ನಾನು ತಿರುಗಿ ಕೊಡುವಂಥದ್ದು. Where whomever I have cheated, I'll give back to them. ಯಾರಿಗೆ ನಾನು ತಪ್ಪು ಮಾಡಿದರೆ ನಾನು ಅವ್ರನ್ನು ಸಾರಿ ಕೇಳುವಂಥದ್ದು, ಅವರೊಟ್ಟಿಗೆ ನಾನು ಸರಿ ಮಾಡ್ಕೊಂಡು ನನ್ನ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಳೋದು. Whomever I have sinned against, I'll correct with them, reconcile with them, and set right things. ಸೊ ಅಲ್ಲಿ ಅದು ಸೂಚನೆ ಆಗ್ತೈತೆ, ನಾನು ದೇವರಿಗೆ ಭಯಪಡ್ತಾ ಇದ್ದೇನೆ ಮತ್ತು
ನಾನು ಮನುಷ್ಯರೊಟ್ಟಿಗೆ ನಾನು ನನ್ನ ಸಂಬಂಧವನ್ನು ಸರಿ ಮಾಡ್ಕೊಳ್ತಾ ಇದ್ದೇನೆ. where it resembles that I am setting things right with God and with men. ದೇವರ ಮುಂದೆ ನನ್ನ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ತಾ ಇದ್ದೇನೆ, ಮನುಷ್ಯರ ಮುಂದೆ ನಾನು ಶುದ್ಧವಾಗಿ I keep my conscience in front of God as well as men. ಅಷ್ಟೇ ಅಲ್ಲ, ನಾ ಯಾರನ್ನು ಕ್ಷಮಿಸಿಲ್ಲ ಎಲ್ಲರನ್ನೂ ನಾನು ಕ್ಷಮಿಸ್ತಾ ಇದ್ದೇನೆ. I've forgiven everyone. ಸೊ ಈ ಒಂದು ವರ್ಷದ ಕೊನೆ ಒಂದು ವಾರವಾಗಿರೋದ್ರಿಂದ, As this is the last Sunday of this year, ಸೊ ನಾವು ದೇವರು ಬರೆದಿರೋಂಥ ಈ ಒಂದು ಪುಸ್ತಕದಲ್ಲೇ ನಾವು ನೋಡ್ತೇವೆ ಕೊನೆ ಪುಟಗಳು ಏನು ಹೇಳ್ತವೆ ಅಂತ. in the book it says what are the things going to happen in the last days. ಅಂದರೆ ಸಭೆ ದೂತರಿಗೆ ಬರೀತಾ ಇದ್ದಾರೆ, ದೇವ್ರ ಕಡೆಗೆ ತಿರುಗು ಅಂತ. ನಿನ್ನ ಮೊದಲನೇ ಪ್ರೀತಿಯನ್ನು ನೀನು ಬಿಟ್ಬಿಟ್ಟಿದ್ದೀಯ, ಎಲ್ಲಿ ಬಿದ್ದಿದೆ ಅಲ್ಲಿಂದ ಎದ್ದಳು, ಮತ್ತೆ ಆ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡು. It's written to the churches elders saying that where you have fallen, you have lost your first love, where you have fallen, get up from there and repent. ಕೊನೆಯ ವಾರ ಈ ವರ್ಷದ ಅಂತ್ಯದಲ್ಲಿ ನಾವು ದೇವ್ರ ಕಡೆಗೆ ತಿರುಕೊಳ್ಳುವಂಥ ಒಂದು ವಿಷಯದಲ್ಲಿ ನಾವು ಗಂಭೀರತೆ ಉಳ್ಳವರಾಗಿದ್ದೇವೆ. Let's take serious of in this last Sunday of the year, let's turn towards the Lord. ದೇವರಿಗೆ ನಾವು ಭಯಪಡ್ತಾ ಇದ್ದೇವಾ? Are we having the fear of the Lord? ನಮ್ಮ ಭಯಭಕ್ತಿ ಕಡಿಮೆ ಆಗ್ತಾ ಇದೆಯಾ ಅಥವಾ ಹೆಚ್ಚಿಗೆ ಆಗ್ತಾ ಇದೆ? Is the fear towards the Lord increasing or decreasing? ಸೊ ಅದಕ್ಕೆ ನಾವು ನೋಡ್ತೀವಿ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನಂತ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. If we repent, God is faithful and He will has compassion upon us to forgive our sins. ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಎಲ್ಲ ಅನೀತಿಯಿಂದ ಬಿಡಿಸಿ ಪರಿಹರಿಸ್ತಾನಂತೆ. He will forgive our sins and cleanse us from all blemish. ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. May God bless His words. Okay, brothers and sisters, as we all know, ಡಿಸೆಂಬರ್ 20ನೇ ತಾರೀಕು ನಮ್ಮ ಯೂತ್ಸ್ ಆ್ಯಂಡ್ ಟೀನ್ಸ್ ಬ್ಯಾಂಗ್ಳೂರ್ ಒನ್ ಡೇ ಯೂತ್ ಮೀಟಿಂಗ್ ಹೋಗಿ ಬಂದಿದ್ದರು. ಸೊ ದೇವರು ಅವ್ರ ಜೊತೆ ಏನು ಮಾತಾಡಿದಾರೋ ಎವ್ರಿ ಒನ್ ವಿಲ್ ಕಮ್ ಆ್ಯಂಡ್ ಟೆಸ್ಟಿಫೈ. ವಿ ಹ್ಯಾವ್ ಓನ್ಲಿ 20 to 25 minutes, that's all. So be very brief, okay, and what God has spoken to you, please testify that one, okay. Charan will start now. Charan will start. Please don't waste the time. Continuously you can come. 3 minutes each, okay. Thank God for this day. ಇವತ್ತಿನ ದಿವಸಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. I just want to testify about what has increased in me. ನನಗೇನು ಪ್ರೋತ್ಸಾಹವಾಗಿದ್ದೋ ಅದನ್ನು ನಾನು ಸಾಕ್ಷೀಕರಿಸಬೇಕಂತ ಬಯಸ್ತೇನೆ. In John 21st chapter, ಯೋಹಾನ 21ನೇ ಅಧ್ಯಾಯ we all know this story. ನಮಗೆ ಈ ಕಥೆ ಎಲ್ಲ ಗೊತ್ತಿದೆ. After Jesus has been crucified, Peter goes back to fishing. ಪೇತ್ರನು ಮತ್ತಿರ್ಗ ಮೀನ ಹಿಡ್ಲಿಕ್ಕೆ ಹೋಗ್ತಾನೆ. And we know that all the night they were casting. And with lot of prayers of church brothers and sisters, God has helped me to stay in this way. ಸಹೋದರರ ಅನೇಕ ಪ್ರಾರ್ಥನೆಗಳ ಮೂಲಕ ನಾನು ಈ ರೀತಿಯಾಗಿ ಇರಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. So as a church, it's our responsibility to pray for our youths and teens. ನಾವು ಸಭೆಯಾಗಿ ನಮ್ಮ ಯೂತ್ಗಾಗಿ ಟೀನ್ಸ್ಗಾಗಿ ಪ್ರಾರ್ಥನೆ ಮಾಡೋದು ನಮ್ಮ ಬಾಧ್ಯತೆ ಆಗಿದೆ. And may God bless every youth and teen to stand true what they have spoken today. ಸಹೋದರರು ಇಲ್ಲಿ ಮಾತಾಡಿದಂತ ಎಲ್ಲ ಸಹೋದರರು ಅವರ ಜೀವಿತದಲ್ಲಿ ಅದು ನಿಜವಾಗಬೇಕಂತ ನಾವು ಪ್ರಾರ್ಥಿಸೋಣ. Because this generation, the temptation and everything is so high. ಯಾಕಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಈ ಕಾಲದಲ್ಲಿ ಅದು ಎಷ್ಟು ಶೋಧನೆಗಳು ಎಷ್ಟೋ ಉನ್ನತವಾಗಿದ್ದಾವೆ, ಘೋರವಾಗಿದ್ದಾವೆ. In our time, the temptations what they are facing was very far away. ಯಾಕಂದ್ರೆ ನಮ್ಮ ದಿವಸಗಳಲ್ಲಿ ಆ ಶೋಧನೆ ನಾವು ಜೀವಿಸಿದ ಶೋಧನೆ ತುಂಬಾ ಸ್ವಲ್ಪ ದೂರವಾಗಿತ್ತು. But the temptations nowadays are there in their pockets now. ಆದರೆ ಶೋಧನೆಗಳು ಇತ್ತೀಚಿನ ದಿವಸಗಳಲ್ಲಿ ಅವರ ಜೋಬಿನಲ್ಲಿವೆ. So what God encouraged me in that meeting, ಆ ಮೀಟಿಂಗ್ ನಲ್ಲಿ ದೇವರು ನನಗೇನು ಪ್ರೋತ್ಸಾಹ ಮಾಡಿದಾನಂತಂದ್ರೆ, one life, ಒಂದು ಜೀವಿತ, one death, ಒಂದು ಮರಣ, and then judgment. ಆದ್ರೆ ಅದಾದ ನಂತರ ನ್ಯಾಯ ತೀರ್ಮಾನ. So I need to be careful. ನಾನು ತುಂಬಾ ಜಾಗೃತೆ ಉಳ್ಳವನಾಗಿರ್ಬೇಕು. Time is very short. ಸಮಯವು ತುಂಬಾ ಸ್ವಲ್ಪವಾಗಿದೆ. As brother was saying, that alarm can stop at any point of time. ಈಗ ಸೋದರರು ಮಾತಾಡುತ್ತಿರುವಾಗ ಆ ಅಲಾರಾಮ್ ಯಾವಾಗಲಾದ್ರೂ ನಿಂತಿರಬಹುದು. Maybe Jesus is coming at 12 o'clock. ಯೇಸು ಸ್ವಾಮಿ 12 ಗಂಟೆಗೆ ಬರ್ತಾನೇನೋ. We are at 11:59 and few seconds. ನಾವು
11 ಗಂಟೆ 59 ನಿಮಿಷದಲ್ಲಿ ಇರ್ತೀವಿ. ಇನ್ನು ಸ್ವಲ್ಪ ಕ್ಷಣವು ಮಾತ್ರ. His coming is very near. ಆತನು ಬರುವನಿಗೆ ತುಂಬಾ ಹತ್ತಿರವಾಗಿದೆ. Or else God may call me today. ಇಲ್ಲದೆ ಹೋದ್ರೆ ದೇವರು ನನ್ನ ಇವತ್ತು ದಿವಸದಲ್ಲಿ ಕರಿಬಹುದು. And we all need to ask a question, am I ready to face Christ on the judgment seat? ನಾವೆಲ್ಲರನ್ನು ಕೂಡ ನಮ್ಮನ್ನು ನಾವು ಕೇಳ್ಕೋಬೇಕಾಗಿದೆ, ನಾನು ಆ ನ್ಯಾಯ ತೀರ್ಮಾನಕ್ಕೆ ನಾನು ಸಿದ್ಧನಾಗಿದ್ದೀನ. May God bless every testimonies. ಎಲ್ಲ ಸಾಕ್ಷಿಗಳು ದೇವರು ಆಶೀರ್ವದಿಸಲಿ. Brother Luther will come and pray. ಬ್ರದರ್ ಲೂಥರ್ ಬಂದು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಈ ರೀತಿಯಾಗಿ ನಮ್ಮೆಲ್ಲರನ್ನು ಸೇರಿ ಬರುವಂತೆ ನಿನ್ನ ಹೆಸರಿನಲ್ಲಿ ಕರ್ತನೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನ ನಿಮ್ಗೆ ಕೊಟ್ಟಂಥ ನೀನೆಲ್ಲ ಸತ್ಯವೇದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ತಂದೆಯಾದ ದೇವರೇ, ಉದಾಹರಣೆಗಳಿಗಾಗಿ ಸ್ತೋತ್ರ. ಎಷ್ಟೋ ಮಂದಿ ನಮಗೋಸ್ಕರ ನೀವು ಬರೆಸಿಟ್ಟಿದ್ದೀವಿ ಸ್ವಾಮಿ. ಹೌದು ಸ್ವಾಮಿ, ಯಾಕೆ ನಾವು ಎಡವಿ ಬೀಳಬಾರ್ದು. ಹೌದು ಸ್ವಾಮಿ ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವೆಲ್ಲ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಜೀವಿಸ್ಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ವಿಶೇಷವಾಗಿ ಯೌವನಸ್ಥರು ಈ ದಿನ ಹಂಚಿಕೊಂಡಂಥ ವಿಷಯದಲ್ಲಿ ಸ್ವಾಮಿ ಸ್ತೋತ್ರ. ಹೌದು ಕರ್ತನೆ, ಅವರು ನುಡಿದಂತೆ ನಡಿಲಿಕ್ಕಾಗುವಂತೆ ನೀ ಸಹಾಯ ಮಾಡು. ಅವ್ರು ಬಲಹೀನರು ಕರ್ತನೆ. ಹೌದು ಸ್ವಾಮಿ, ಯೌವನಸ್ಥರು ಅದರ ಪ್ರಾಮುಖ್ಯವಾಗಿ ಬೇಕು ಸ್ವಾಮಿ. ನಮ್ಮ ಸಭೆಯಲ್ಲಿ ಇರುವಂಥ ಪ್ರಿಯ ಎಲ್ಲ ಯೌವನಸ್ಥರನ್ನು ಹೆಸರಾಗಿ ಹೇರಳವಾಗಿ ಆಶೀರ್ವದಿಸು. ಹೌದು ಕರ್ತನೆ, ಅವರು ನಿನಗೆ ಕೀರ್ತಿ ಮಹಿಮೆ ಪ್ರಭಾವ ತರಬೇಕು ಕರ್ತನೆ. ಹೌದು ಸ್ವಾಮಿ, ಆ ಒಂದು ಒತ್ತಡದಲ್ಲಿ ಯಾವ ರೀತಿ ಕರ್ತನ ಅಂದ ಯೇಸುವೆ, ನಿನಗೆ ಎಷ್ಟು ಒತ್ತಡ ಇತ್ತು ಕರ್ತನೆ ಈ ಲೋಕದಲ್ಲಿ. ನೀನು ಯೌವನಸ್ಥನಾಗಿದ್ದಿ ಕರ್ತನೆ, ಅದು ನೀವು ಒಂದು ಪಾಪ ಮಾಡಲಿಲ್ಲ. ಆ ರೀತಿಯಾಗಿ ಯೌವನಸ್ಥರಿಗೆ ಎಲ್ಲರಿಗೂ ಸಹಾಯ ಮಾಡು ಸ್ವಾಮಿ. ನಾವು ನಮ್ಮ ನಿನ್ನ ಜೀವಿತ ಕರ್ತನೆ ಪ್ರಾಮುಖ್ಯವಾದದ್ದು ಕರ್ತನೆ. ದಯಮಾಡಿ ಅವ್ರ ಕಣ್ಮುಂದೆ ಅವರು ನೀ ಫಿಕ್ಸ್ ಆಗ್ಬೇಕು ಕರ್ತನೆ. ಅವರು ಆ ಕಡೆ ಈ ಕಡೆ ನೋಡದೆ, ಹೌದು ಶೋಧನೆ ಪವರ್ಫುಲ್ ಆಗಿ ಬಂದರೂ ಕರ್ತನೆ ಅವ್ರಿಗೆ ಎದುರಿಸುವಂಥ ಶಕ್ತಿ ಕೊಡು. ಯಾವ ರೀತಿ ನೀನು ಉದಾಹರಣೆ ಕೊಡು, ನಿನ್ನ ಉದಾಹರಣೆ ಅವ್ರಿಗೆ ನೆನಪಿಗೆ ಬರುವಂತೆ ಮಾಡು ಪವಿತ್ರಾತ್ಮನ ಮೂಲಕ ಸ್ವಾಮಿ. ಅವರು ಜಯಶಾಲಿಗಳಾಗಬೇಕು ಸ್ವಾಮಿ. ಸೈತಾನಗೆ ಕರ್ತನೆ ನಾಚಿಕೆ ಒಳಪಡಿಸ್ಬೇಕು. ದೇವ್ರ ಮಹಿಮೆ ಆಗಬೇಕು, ದೇವ್ರು ಹಿಗ್ಬೇಕು ಕರ್ತನೆ. ನಮ್ಮ ವಿಷಯದಲ್ಲಿ ಸೈತಾನಗೆ ನಾವು ಯಾವಾಗಲೂ ವಿರುದ್ಧವಾಗಿ ಇರುವಂತೆ ಸಹಾಯ ಮಾಡು ತಂದೆ ದೇವರೇ. ಹೌದು ಸ್ವಾಮಿ, ನೀನು ಗ್ಲೋರಿಫೈ ಆಗ್ಬೇಕು ಕರ್ತನೆ ನಮ್ಮೆಲ್ಲರ ಜೀವಿತದ ಮೂಲಕ. ಇವನ್ ಕುಟುಂಬದಲ್ಲಿ ಸ್ವಾಮಿ ದೇವರೇ, ನಾವೆಲ್ಲರೂ ಕರ್ತನೆ ನಿನ್ನನ್ನು ಮಹಿಮೆ ಪಡಿಸ್ಬೇಕು. ಅದಕ್ಕಾಗಿ ಲೋಕದಲ್ಲಿ ಇಟ್ಟೇವೆ ಸ್ವಾಮಿ. ಈಗ ಬ್ರದರ್ ಹೇಳಿದಾಗ ಸ್ವಾಮಿ, ನಾವು ಒಂದಿನ ನಾವು ಲೆಕ್ಕ ಕೊಡ್ಬೇಕು ಸ್ವಾಮಿ. ಪ್ಲೀಸ್ ಸ್ವಾಮಿ, ನಮ್ಗೆ ಅವು ರೆವರೆನ್ಸ್ ಬೇಕಾಗಿದೆ ಈ ಒಂದು ಗಳಿಗೆಗಳಲ್ಲಿ ಕರ್ತನೆ. ಯಾಕಂದರೆ ನಿನ್ನ ಭಯ ಒಂದೇ ಕರ್ತನೆ ನಮಗೆ ನಾವು ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸೋಕೆ ಬೇರೆ ಯಾವುದೋ ಸಾಧನ ಇಲ್ಲ ಸ್ವಾಮಿ. ಪ್ಲೀಸ್ ಸಹಾಯ ಮಾಡು. ಏ ಸ್ವಾಮಿಗೆ ಕೊಟ್ಟಂತೆ ಏ ಸ್ವಾಮಿಗೆ ಮಾಡ್ದಂತೆ ಮಾಡ್ತೇನೆ ಅಂತ ಹೇಳಿದ್ದು ನಾವು ನಂಬ್ತೇವೆ ಸ್ವಾಮಿ. ವಾಟ್ ಎವರ್ ಯು ಡೂ ಡನ್ ಫಾರ್ ಜೀಸಸ್, ಯು ಡೂ ಇಟ್ ಫಾರ್ ಅಸ್ ಆಲ್ಸೋ ಲಾರ್ಡ್. ಇನ್ ಜೀಸಸ್ ನೇಮ್ ಐ ಪ್ರೇ. ಥ್ಯಾಂಕ್ ಯು.
ವೆಸ್ಟಸ್ ಮೆಮೊರಿ ವರ್ಡ್ಸ್. ಮೊದಲು ಕನ್ನಡದಲ್ಲಿ 1 ಕೊರಿಂಥಿ 16:14. ಓಕೆ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಮತ್ತೊಮ್ಮೆ ರಿಪೀಟ್ ಮಾಡೋಣ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿ. ಸೊ ಇಂಗ್ಲೀಷ್ನಲ್ಲಿ ಲೆಟ್ ಆಲ್ ದಟ್ ಯು ಡೂ be done in love. Let all that you do be done in love. 1 Corinthians 16:14. Okay, thank you very much. So Vestas announcements. ಈ 31st ಈವ್ನಿಂಗ್ 10 PM ನಮಗೆ ಕೂಟ ಇರುತ್ತೆ. 10 PM ಇಂದ 12 PM ಮಟ್ಟ ನಮಗೆ ಕೂಟ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲರೂ ಸಿದ್ಧರಾಗಿ ಬರ್ಬೋದು. ಇದು ವರ್ಷದ ಕೊನೆಯ ರಾತ್ರಿ ಅಂತ ಹೇಳ್ಬೋದು. ಓಕೆ, ಲಾಸ್ಟ್ ನೈಟ್ ಆಫ್ ದ ಇಯರ್. ಊಟ ಮನೆಯಲ್ಲೇ ಮಾಡ್ಕೊಂಡು ಬರಬೇಕು. ಓಕೆ, ಆಫ್ಟರ್ ಮೀಟಿಂಗ್ ಸ್ನ್ಯಾಕ್ಸ್ ವಿಲ್ ಬಿ ಪ್ರೊವೈಡೆಡ್, ಸರ್ವ್ಡ್. ಅಂದರೆ ಸ್ನ್ಯಾಕ್ಸ್ ಸರ್ವ್ ಮಾಡ್ತಾರೆ. ಸೊ ದೂರದಿಂದ ಊರಿಂದ ಬರುವವರು ಇಲ್ಲೇ ಮಲ್ಕೊಂಡು, ಮತ್ತು ನೆಕ್ಸ್ಟ್ ಡೇ 1 ಜನವರಿಗೆ 11 AM ನಮಗೆ ಕೂಟ ಇರುತ್ತೆ, ನ್ಯೂ ಇಯರ್ ಮೀಟಿಂಗ್. ಸೊ ಎಲ್ಲರೂ ಅದಕ್ಕೂ ಸಿದ್ಧರಾಗಿ ಪ್ರಾರ್ಥನಾ ಪೂರ್ವಕವಾಗಿ ಬರ್ಬೋದು. ಫಸ್ಟ್ ಲಂಚ್ ಇಲ್ಲಿ ಸರ್ವ್ ಮಾಡ್ತಾರೆ. ಸ್ಪೆಷಲ್ ಫುಡ್ ಸಿಗುತ್ತೆ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಸೊ ವರ್ಷದ ಮೊದಲನೇ ದಿವಸ ಲಂಚ್ ಸಭೆಯಲ್ಲಿ ಮಾಡೋಣ ಅಂತ. ಓಕೆ, ಮತ್ತು ಸ್ವಲ್ಪ ಯೂತ್ಗೆ ಸಂಡೇ ಸ್ಕೂಲ್ಗೆ ಆ್ಯಕ್ಟಿವಿಟೀಸ್ ಇರ್ತವೆ. ಅದೆಲ್ಲ ಪೇರೆಂಟ್ಸ್ ಸ್ವಲ್ಪ ಕೋಆಪ್ರೇಟ್ ಮಾಡಿದರೆ ದೇ ಕ್ಯಾನ್ ಪ್ರಾಕ್ಟೀಸ್ ಸಿಂಗ್ ಸಾಂಗ್ಸ್ ಆ್ಯಂಡ್ ಏನಾದರೂ ಸ್ಕಿಟ್ ಅವೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ನಾವು ಕೋಆಪ್ರೇಟ್ ಮಾಡೋಣ ಅಂತ, ಸಪೋರ್ಟ್ನೂ ಮಾಡೋಣ ಅಂತ. ಓಕೆ, ಅಷ್ಟಲ್ಲ. ಸೊ ಮೀಟಿಂಗ್ ಇಸ್ ಓವರ್. ಎಷ್ಟು ಗಂಟೆಗೆ? ಸೊ ನೀವು ಮಾತಾಡ್ಕೋರಿ ಟೈಮಿಂಗು. ಮಂದಿರ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಸಿಸ್ಟರ್ಸ್ ಬರ್ತಾರೆ. ನೀವು ಟೈಮಿಂಗ್ ಮಾತಾಡ್ಕೊಂಡು ಆ ಟೈಮ್ನಲ್ಲಿ ಬರ್ಬೋದು. ಓಕೆ, ಸೊ ಮೀಟಿಂಗ್ ಇಸ್ ಓವರ್.